ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ನಬ್ಬಿಟ್ ಮೋ ಚಾನಲ್. ಸೊ ಎಲ್ಲ ನೀವು ಇವಾಗ ಡಿ.ಸಿ.ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಡಿ.ಸಿ.ಟಿ ಎಕ್ಸಾಮ್ ಬಂದು ಇದೇ ಮೇ 23 ಇದೆ ನಿಮಗೆ. 23 ಮೇ ಸ್ಯಾಟರ್ಡೆ 2 ರಿಂದ 5 ಗಂಟೆಗಿದೆ ಮಧ್ಯಾಹ್ನ. ಓಕೆ, ಸೊ ರಿಗಾರ್ಡಿಂಗ್ ದಟ್ ಒನ್ ಆಲ್ ಟಿಕೆಟ್ ಲಿಂಕ್ ಬಿಟ್ಟಿದ್ರು, ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಸೊ ಎಲ್ಲ ಇವಾಗ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ಮೇನ್ ಬರ್ಬೇಕಾಗಿರೋದು ಏನ್ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು, ಎಕ್ಸಾಮ್ ಹೆಂಗ್ ಅಟೆಂಡ್ ಮಾಡಬೇಕು, OMR ಶೀಟ್ ಯಾವ ತರ ಫಿಲ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು. ಓಕೆ ನೋಡಿ, OMR ಆನ್ಸರಿಂಗ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅದು ಬೇಕು ನಿಮಗೆ. ಎಕ್ಸಾಮ್ ಟೈಮ್ ಮ್ಯಾನೇಜ್ಮೆಂಟ್ ಮೇನ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಏನ್ ಕೊಡ್ತಾರೆ, ಮತ್ತೆ ಬೆಲ್ ಟೈಮಿಂಗ್ಸ್, ಮತ್ತೆ ಏನ್ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡ್ಬೇಕು ಎಕ್ಸಾಮ್ಗೆ, ಯಾವ ತರ ಹೋಗ್ಬೇಕು, ದ ಡ್ರೆಸ್ ಕೋಡ್ ನೀಡ್ ಟು ಫಾಲೋ ಅಂಡ್ ಆಲ್ ದ ಡೂಸ್ ಅಂಡ್ ಡೋಂಟ್ಸ್, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ಕಂಪ್ಲೀಟ್ ಸ್ವಲ್ಪ ಗೊಂದಲ ಇದೆ. ಸೊ ರಿಲೇಟಿಂಗ್ ಟು ದಟ್ ಒನ್ ಒಂದು ವಿಡಿಯೋ ತಗೊಂಡ್ಬಂದಿದ್ದೀನಿ. ಸೊ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ. ಓಕೆ, ಸೊ ಈ ತರ ಒಂದು OMR ಶೀಟ್ ಕೊಡ್ತಾರೆ ನಿಮಗೆ. ನೋಡಿ, ಈ ತರ ಒಂದು OMR ಶೀಟ್ ಕೊಡ್ತಾರೆ. ಈ OMR ಶೀಟ್ ಒರಿಜಿನಲ್ ಕಾಪಿ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಅದು ಎಲ್ಲಿ ಸಿಗುತ್ತೆ, ಯಾವಾಗ, ಏನೆಲ್ಲ ಡೀಟೇಲ್ ಆಗಿ ಕೊಡ್ತೀನಿ. ಇದ್ರದ್ದು ಇಂಪ್ರಿಂಟ್, OMR ಕೆಳಗಡೆ ಇಂಪ್ರಿಂಟ್ ಅಂತ ಕರಿತೀವಿ, ಕಾರ್ಬನ್ ಕಾಪಿ ಅಂತ ಕರಿತೀವಿ. ಇದು ನಿಮಗೆ, ಇದು ಬಂದು ಕಿರಣ್ ಚೌಹಾನ್ 2024 ಒಂದು ಕಳಿಸಿರೋದು. ಸೊ ಎರಡೂ ಸಿಗುತ್ತೆ ನಿಮಗೆ. ಅದಾದ್ಮೇಲೆ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟಾಗ ಏನ್ ಮಾಡಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ಎಲ್ಲಾ ಅಪ್ಡೇಟ್ಸ್ ಕೊಡ್ತೀನಿ. ಆಮೇಲೆ ಸುಮಾರು ಡೌಟ್ಸ್ ಬರುತ್ತೆ ನಿಮಗೆ, ಎಲ್ಲ ಒನ್ ಬೈ ಒನ್ ಕ್ಲಾರಿಫೈ ಮಾಡೋಣ. ಅದಾದ್ಮೇಲೆ ಈ ತರ ಅಪ್ಡೇಟ್ಸ್ ಬರಬೇಕು ಅಂತಂದ್ರೆ ನೀವು ಈ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ಡಿ.ಸಿ.ಟಿ ಡಿಪ್ಲೊಮಾ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ನಿಮ್ಮ ಜೂನಿಯರ್ಸ್ಗೂ ಶೇರ್ ಮಾಡಿ. ಟೆಲಿಗ್ರಾಮ್ ಚಾನಲ್, ವಾಟ್ಸ್ಆಪ್ ಚಾನಲ್ ಇದೆ, ಗ್ರೂಪ್ಸ್ ಇದೆ, ಜಾಯ್ನ್ ಆಗಿ. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಸೊ ಇಷ್ಟು ಒಂದ್ ಕಡೆ ಆದ್ರೆ, ನಿಮ್ಗೆ ನೆಕ್ಸ್ಟ್ ಇವಾಗ ಎಕ್ಸಾಮ್ ನ ಅಟೆಂಡ್ ಮಾಡೋದಕ್ಕೆ ಯಾವ ತರ ಹೋಗ್ಬೇಕು ಫಸ್ಟ್ ಥಿಂಗ್. ಓಕೆ, ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ನಾನು. ಮತ್ತೆ ಎಕ್ಸಾಮ್ ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ, ಫಸ್ಟ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗೋದಕ್ಕೆ ಮುಂಚೆ ನಮಗೆ ಒಂದು ಬೆಲ್ ಟೈಮಿಂಗ್ಸ್ ಬಗ್ಗೆ ಬೇಕು. ಆಕ್ಚುಲಿ ಬೆಲ್ ಟೈಮಿಂಗ್ಸ್ ನಿಮಗೆ ಬಿಡ್ಬೇಕಾಗಿತ್ತು, ಇನ್ನ ಬಿಟ್ಟಿಲ್ಲ, ಬಿಡ್ತಾರೆ. ಇದೇ ತರ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಟೋಟಲ್ 7 ಬೆಲ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. 1 2 3 4 5 6 7th ಬೆಲ್. ಸೊ ನಿಮಗೆ ಎಕ್ಸಾಮ್ ಟೈಮಿಂಗ್ಸ್ ಬಂದು ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ರೆ, ನಿಮಗೆ 2 ರಿಂದ 5 ಗಂಟೆ ಅಂತಂದ್ರೆ, ಸೊ 2 to 5 ಇದೆ ಎಕ್ಸಾಮ್ ಟೈಮಿಂಗ್ಸ್ ನಿಮಗೆ. ಓಕೆ, 2 to 5 ಎಕ್ಸಾಮ್ ಟೈಮಿಂಗ್ಸ್ ಇದೆ. ಸೊ ನೀವು ಎಕ್ಸಾಮ್ ಸೆಂಟರ್ಗೆ ಅಟ್ ಎನಿ ಕಾಸ್ಟ್ 1 PM ಒಳಗಡೆ ಇರ್ಬೇಕು. ನೀವು ಅಲ್ಲಿ 1 PM ಒಳಗಡೆ ಎಕ್ಸಾಮ್ ಸೆಂಟರ್ ಅಲ್ಲಿ ಇದ್ರೆ ನೀವು ಟೆನ್ಷನ್ ಫ್ರೀ ಆಗ್ತೀರಾ. ಅವ್ರ ಎಕ್ಸಾಮ್ ಇಟ್ಟಿರೋದೇ ಮಧ್ಯಾಹ್ನ. ಯಾಕೆ ಅಂತಂದ್ರೆ ಕೆಲವರು ಊರಿಂದ ಊರಿಗೆ ಟ್ರಾವೆಲ್ ಮಾಡ್ತೀರಾ. ಸೊ ಟ್ರಾವೆಲ್ ಮಾಡಿದಾಗ ಬೆಳಗ್ಗೆ ಪ್ಯಾನಿಕ್ ಆಗೋದು ಬೇಡ ಅಂದ್ಬಿಟ್ಟು ಮಧ್ಯಾಹ್ನ ಹೋಗಿ ಸೆಟ್ಲ್ ಆಗ್ಲಿ, ಅಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿರೋದು. ಸೊ ನೀವು 2 ಗಂಟೆಗೆ ಎಕ್ಸಾಮ್ ಇದೆ ಅನ್ಬಿಟ್ಟು 2 ಗಂಟೆಗೆ ಹೋಗ್ಬೇಡಿ, ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಬೆಲ್ ಟೈಮಿಂಗ್ಸ್ ನೀವು ಫಾಲೋ ಮಾಡ್ಬೇಕು ನೀವು ಇಲ್ಲಿ. ಸೊ ಏನು ಬೆಲ್ ಟೈಮಿಂಗ್ಸ್ ಅಂದ್ರೆ 7 ಬೆಲ್ ಟೈಮಿಂಗ್ಸ್ ಬರುತ್ತೆ. ಇದು ಅಕಾರ್ಡಿಂಗ್ ಟು KA ಕೊಟ್ಟಿರೋದು, ಇನ್ನ ಬಿಟ್ಟಿಲ್ಲ, ಬಿಡಬೇಕಾಗಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫಸ್ಟ್ ಬೆಲ್ ನಿಮಗೆ 1:40 ಆಗುತ್ತೆ ನೋಡಿ. ಫಸ್ಟ್ ಬೆಲ್ ನಿಮ್ಗೆ 1:40 ಆಗುತ್ತೆ. ನಮ್ಗೆ ಯಾಕೆ ಸರ್ ಬೇಕು ಬೆಲ್ ಟೈಮಿಂಗ್ಸ್, ನಾವು ವಾಚ್ ಕಟ್ಕೊಂಡು ಹೋಗಿರ್ತೀವಿ, ಸಾಕಲ್ಲ ನಾವು ಅಂತಂದ್ರೆ, ನೋ ವಾಚಸ್ ಆರ್ ಅಲೋಡ್. ಅನಲಾಗ್ ಆಗ್ಲಿ, ಡಿಜಿಟಲ್ ಆಗ್ಲಿ, ಸ್ಮಾರ್ಟ್ ವಾಚ್ ಆಗ್ಲಿ, ಏನು ಅಲೋ ಮಾಡಲ್ಲ. ಓನ್ಲಿ ರೂಮ್ ಅಲ್ಲಿ ಒಂದು ವಾಚ್ ಇಟ್ಟಿರ್ತಾರೆ, ಕೆಲವೊಂದು ಸೆಂಟರ್ಸ್ ಅಲ್ಲಿ ಅದು ಇಟ್ಟಿರಲ್ಲ. ಓಕೆ, ಅದಕ್ಕೆ ಕೀಪ್ ಇನ್ ಮೈಂಡ್ ದ ಬೆಲ್ ಟೈಮಿಂಗ್ಸ್. ಬೆಲ್ ಮೇಲೆ ಪ್ರಾಬ್ಲಮ್ ಇರ್ಬೇಕು, ಬೆಲ್ ಮೇಲೆ ಗಮನ ಇರ್ಬೇಕು ನಿಮ್ಗೆ ಇಲ್ಲಿ. ಸೊ 1 ಗಂಟೆಗೆ ಕ್ಯಾಂಪಸ್ ಅಲ್ಲಿ ಇರಿ. ಸೊ 1:30ಗೆ ನಿಮಗೆ ರೂಮ್ ಹತ್ರ ಎಂಟ್ರಿ ಬಿಡ್ತಾರೆ, ರೂಮ್ ಹತ್ರ ಕರೀತಾರೆ, ಎಲ್ಲ ಚೆಕ್ ಮಾಡ್ತಾರೆ, ID ಕಾರ್ಡ್, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗೋದು. ಏನೇನ್ ತಗೊಂಡು ಹೋಗ್ಬೇಕು, ಮೇನ್ ಥಿಂಗ್ ಅಂದ್ರೆ, ಮೇನ್ ಬೇಕಾಗಿರೋದು ನನಗೆ ಇಲ್ಲಿ ಅಡ್ಮಿಷನ್ ಕಾರ್ಡ್, ಅಡ್ಮಿಟ್ ಕಾರ್ಡ್ ಅಂದ್ರೆ ಅಡ್ಮಿಷನ್ ಟಿಕೆಟ್, ಮತ್ತೆ ಒಂದು ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್, ನಿಮ್ಮ ಫೋಟೋ ಇರೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಕಾರ್ಡ್ ಆಗಿರ್ಬೋದು, ಅಥವಾ ಡಿಪ್ಲೊಮಾ ಅಡ್ಮಿಷನ್ ಟಿಕೆಟ್ ಆಗಿರ್ಬೋದು. ಯಾವ್ದೋ ನಾವು ಒಂದು ಅಡ್ಮಿಷನ್ ಟಿಕೆಟ್ ಜೊತೆಗೆ ಅಷ್ಟೇ, ಇನ್ನೇನು ಬೇಕಾಗಲ್ಲ. ಬರೆಯಕ್ಕೆ 2 ಪೆನ್ನು, ಬಾಲ್ ಪಾಯಿಂಟ್ ಪೆನ್ ತಗೊಳ್ಳಿ. ಪರ್ಟಿಕ್ಯುಲರ್ಲಿ ಬ್ಲಾಕ್ ಪ್ರಿಫರ್ ಮಾಡಿ. ಅವರು ಬ್ಲೂ ಹೇಳಿದ್ದಾರೆ, ಬ್ಲಾಕ್ ಹೇಳಿದ್ದಾರೆ, ನೀವು ಬ್ಲಾಕ್ ನ ಪ್ರಿಫರ್ ಮಾಡಿ. ಇಷ್ಟು ಥಿಂಗು. ಓಕೆ, ಅದಕ್ಕೆ ನೀವು ಅಲ್ಲಿ ಇರಬೇಕಾಗುತ್ತೆ. ಇಲ್ಲ ನೆಕ್ಸ್ಟ್ ಹೇಳ್ತೀನಿ, ನನಗೆ ಆಲ್ ಟಿಕೆಟ್ ಕೊಟ್ಟಿರ್ತಾರೆ, ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗಲ್ಲಿ. ಸೊ 1:30 ಅಲ್ಲಿದ್ರೆ ನಿಮಗೆ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. 1:40ಗೆ ಒಳಗಡೆ ಬಿಡ್ತಾರೆ, ಅಲೋಡ್ ಟು ಎಂಟರ್ ದ ಎಕ್ಸಾಮ್ ಹಾಲ್. ಸೊ ಅದಕ್ಕೆ 1 ಗಂಟೆಯಲ್ಲಿ ಇದ್ರೆ ನಿಮಗೆ ಟೆನ್ಷನ್ ಫ್ರೀ ಆಗಿರ್ಬೋದು, ಮತ್ತೆ ರಿಲ್ಯಾಕ್ಸೇಷನ್ ಮಾಡ್ಕೊಬಹುದು, ಎಲ್ಲ ರೀಕಾಲ್ ಮಾಡ್ಕೊಬಹುದು. ನೀವೇನಾದ್ರೂ ಹರಿ ಬರಿ ಮಾಡ್ಕೊಂಡು ಹೋದ್ರೆ, ಓದಿರೋದು ಏನು 1 ವರ್ಷದ ಎಫರ್ಟ್ ಹಾಕಿ ಓದ್ತಾ ಇದ್ದೀರಾ, ಅಥವಾ ಒಂದು 6 ತಿಂಗಳಿಂದ ಎಫರ್ಟ್ ಹಾಕಿ ಓದ್ತಾ ಇದ್ದೀರಾ, ಎಲ್ಲ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಆದಷ್ಟು ಬೇಗ ಬಿ ಅರ್ಲಿ ಟು ಕಾಸ್ ಅಂತ ಕರಿತೀವಲ್ಲ, ಹಂಗೆ ಬೇಗ ಇರಿಯಲ್ ನಿಮಗೆ. ಸೊ 1:40ಗೆ ಹಲೋ ಮಾಡ್ತಾರೆ ಎಕ್ಸಾಮ್ ಸೆಂಟರ್ ಅಲ್ಲಿ. ಸೊ ಅಲ್ಲಿ ನಿಮಗೆ ಫಸ್ಟ್ ಥಿಂಗ್ ಕೊಡೋದು, ನಿಮ್ಗೆ ಇಲ್ಲಿ ಏನ್ ಕೊಡ್ತಾರೆ ಅಂತಂದ್ರೆ, OMR ಶೀಟ್ ಕೊಡ್ತಾರೆ ನೋಡಿ. ಫ್ರಂಟ್ ಟು ಬ್ಯಾಕ್ 2 ಪೇಜ್ ಇರುತ್ತೆ. ಈ ತರ OMR ಶೀಟ್ ಕೊಡ್ತಾರೆ. ಇವಾಗ ಇಲ್ಲಿ ಸಟನ್ ಫಿಲ್ ಅಪ್ ಮಾಡಬೇಕು. ಯಾವ್ದು ಅಂದ್ರೆ ನೇಮ್ ಫಿಲ್ ಅಪ್ ಮಾಡಬೇಕು, ಮತ್ತೆ ರಿಜಿಸ್ಟರ್ ನಂಬರ್, ಡಿ.ಸಿ.ಟಿ ನಂಬರ್ ಫಿಲ್ ಮಾಡಬೇಕು, ವರ್ಷನ್ ಕೋಡ್ ಫಿಲ್ ಮಾಡಬೇಕು. ವರ್ಷನ್ ಕೋಡ್ ಆಮೇಲೆ ಬರುತ್ತೆ. ಅದಾದ್ಮೇಲೆ ಇನ್ನು ಕ್ವಶನ್ ಪೇಪರ್, ಬುಕ್ಲೆಟ್ ನಂಬರ್, ಇಷ್ಟು ನೀವು ಫಿಲ್ ಮಾಡ್ಬೇಕಾಗತ್ತೆ. ಮೇನ್ ಫಸ್ಟ್ 1:40 ಕೊಟ್ಟಾಗ ಇದೊಂದು ಮತ್ತೆ ಡೇಟ್ ಬರೀಬೇಕು. ಇಷ್ಟೇ 3 ಫಿಲ್ ಮಾಡ್ಬೇಕಾಗಿರೋದು. ಕ್ವಶನ್ ಬುಕ್ಲೆಟ್ ಇವೆಲ್ಲ ಆಮೇಲೆ ಬರುತ್ತೆ. ಇವೆರಡು ಆಮೇಲೆ, ವರ್ಷನ್ ಕೋಡ್ ಎಲ್ಲ ಆಮೇಲೆ ಬರುತ್ತೆ ನಿಮಗೆ. ಓಕೆ,
ಸೊ ಇಷ್ಟು ಬರಿಬೇಕಾಗಿರೋದು. ಸೊ ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ಬಾಲ್ ಪಾಯಿಂಟ್ ಪೆನ್ ತಗೊಳ್ಳಿ, ಮೇನ್ಲಿ ಬಾಲ್ ಪಾಯಿಂಟ್ ಪೆನ್. ಓಕೆ, ಅದು ಪರ್ಟಿಕ್ಯುಲರ್ಲಿ ಬ್ಲಾಕ್ ತಗೊಳ್ಳಿ. ನಾ ಪ್ರಿಫರ್ ಮಾಡೋದು ಬ್ಲಾಕ್ ತಗೊಂಡ್ರೆ ಸಾಕು ನಿಮ್ಗೆ. ಯಾಕಂದ್ರೆ ನೋಡಿ, ಇದಕ್ಕೆ ಬಂದು ಕಾರ್ಬನ್ ಕಾಪಿ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ಬನ್ ಕಾಪಿ ಅಂತ ಕರಿತೀವಿ. ಇದನ್ನ ನೀವು ಕ್ಯಾರಿ ಮಾಡಬಹುದು, ಇದನ್ನ ಕ್ಯಾರಿ ಮಾಡಕ್ ಆಗಲ್ಲ. ಇದು ಬಂದು ಒರಿಜಿನಲ್ ಕಾಪಿ. ಬಟ್ ಇದ್ರದ್ದು ಫೋಟೋ ಕಾಪಿ ಸಿಗುತ್ತೆ ನಿಮ್ಗೆ, ಡೌನ್ಲೋಡ್ ಮಾಡ್ಕೊಬಹುದು. ಎಕ್ಸಾಮ್ ಆದ್ಮೇಲೆ ಹೇಳ್ತೀನಿ ಎಲ್ಲಿ ಸಿಗುತ್ತೆ ಅಂತ. ಓಕೆ, ಇದು ನೀವು ಕಾರ್ಯ ಮಾಡೋದೇನಕ್ಕೆ ನಿಮ್ಗೆ ಗಮನಕ್ಕೆ. ಮತ್ತೆ ಈ ಕಾರ್ಬನ್ ಕಾಪಿನ 1 ಇಯರ್ ರಿಟೈನ್ ಮಾಡಬೇಕು. ಯಾಕಂದ್ರೆ ಇನ್ ಕೇಸ್ ಏನೋ ಪ್ರಾಬ್ಲಮ್ ಆದ್ರೆ ಕರೀತಾರೆ, ಅದಕ್ಕೆ ಹುಷಾರಾಗಿರಿ. ಸೊ ಇಲ್ಲಿ ಏನ್ ಬರೀತೀರಾ ಅದು ಇಂಪ್ರಿಂಟ್ ಬೀಳುತ್ತೆ, ಇಲ್ಲಿ ಸಪರೇಟ್ ಆಗಿ ಬರೆಯೋದಲ್ಲ. ಒಂದ್ ಏನೋ ಕೆಮಿಕಲ್ ಹಾಕಿರ್ತಾರೆ, ಅಟ್ಯಾಚ್ ಆಗಿರುತ್ತೆ, ಪ್ರಿಂಟ್ ಬಿಡಬೇಕು. ಮತ್ತೆ ಆಮೇಲೆ ಇದನ್ನ ಕಟ್ ಮಾಡಿ ಇಲ್ಲಿ ಇದಿರುತ್ತೆ, ಇದು ಮಾಡ್ಬೇಕು, ಅಟ್ಯಾಚ್ ಆಗಿರುತ್ತೆ, ಟಿಯರ್ ಮಾಡ್ಬಿಟ್ಟು ಇದು ಅವ್ರು ಕೊಡ್ತಾ ಹೋಗ್ತಾರೆ, ಇದು ನಿಮಗ್ ಕೊಡ್ತಾರೆ. ದಿಸ್ ಮೈನ್ ಥಿಂಗ್. ಓಕೆ, ಅದಾದ್ಮೇಲೆ ನಿಮ್ಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಡೋ ಟೈಮಿಂಗ್ಸ್ ಬಂದು ನಿಮ್ಗೆ ನೋಡಿ, ಇಲ್ಲಿ 150 ಕ್ವಶನ್ ಇರ್ತಾರೆ. 150ಗೆ ಸೆಕೆಂಡ್ ಬೆಲ್ ಆಗುತ್ತೆ. ಸೆಕೆಂಡ್ ಬೆಲ್ ಆದ ಕ್ವಶನ್ ಪೇಪರ್ ಇಶ್ಯೂ ಆಗುತ್ತೆ. ಸೊ 140 ಇಂದ 150ಗೆ ನೀವೇನ್ ಮಾಡ್ಬೇಕು, ಇದೆಲ್ಲ ಫಿಲ್ ಅಪ್ ಮಾಡ್ಬೇಕು. ಇಲ್ಲಿ ನೋಡಿ, ಇದನ್ನ 10 ನಿಮಿಷದಲ್ಲಿ ಫಿಲ್ ಮಾಡ್ಬೇಕು. ಚೆಕ್ ಮಾಡಿ ಬಿಟ್ಟು ಇವೆಲ್ಲ ಮಾಡ್ಬೇಕು. ಆಮೇಲೆ ಸಿಗ್ನೇಚರ್ ಮಾಡ್ಬೇಕು, ನೀವು ಸಿಗ್ನೇಚರ್ ಮಾಡ್ಬೇಕು. ಓಕೆ, 150ಗೆ ಕ್ವಶನ್ ಪೇಪರ್ ಕೊಟ್ಟಾಗ ನೋಡಿ, ಕ್ವಶನ್ ಪೇಪರ್ ಈ ತರ ಬರುತ್ತೆ ನಿಮ್ಗೆ. ಇಲ್ಲಿ ಸೀಲ್ಡ್ ಆಗಿರುತ್ತೆ, ನೋಡ್ಬೋದು, ಅಬ್ಸರ್ವ್ ಮಾಡಬಹುದು. ಸ್ವಲ್ಪ ಝೂಮ್ ಇನ್ ಮಾಡಿ ನೋಡಿ, ಇಲ್ಲಿ ಸೀಲ್ ಆಗಿರುತ್ತೆ, ಒಂದು ಸೀಲ್ ಇರುತ್ತೆ, ಅರ್ಧ ಹಾಕಿದಾರೆ ಅದನ್ನ. ಆ ಸೀಲ್ಡ್ ಆಗಿರುತ್ತೆ, ಕಾಣಿಸೋದು ನಿಮ್ಗೆ ಮುಂದೆ ಹಿಂದೆ ಎರಡು ಹಿಂಗೆ. ಓಕೆ, ಕ್ವಶನ್ ಪೇಪರ್ ಹಿಂಗ್ ಕೊಟ್ರೆ ನಿಮ್ಗೆ ಇಲ್ಲಿ ನೋಡಿ, ಹಿಂಗ್ ಕೊಟ್ರೆ ಕ್ವಶನ್ ಪೇಪರ್ ಸೀಲ್ಡ್ ಆಗಿರುತ್ತೆ. ಹಿಂಗೆ ಇಲ್ಲೇನು ಓಪನ್ ಮಾಡಕ್ ಆಗಲ್ಲ. ಎಲ್ಲಿವರೆಗೂ? 2 ಗಂಟೆವರೆಗೂ, ಅಂದ್ರೆ ಥರ್ಡ್ ಬೆಲ್ ಆಗೋವರೆಗೂ ನೀವು ಓಪನ್ ಮಾಡಕ್ ಆಗಲ್ಲ, ಆಪ್ಷನ್ ಇಲ್ಲ. ಸೊ ಅಲ್ಲಿವರೆಗೂ ಏನ್ ಮಾಡಬೇಕು, 150 ಇಂದ 2 o'clock ಅಂತಂದ್ರೆ ನೋಡಿ, ಇಲ್ಲಿ DCT ನಂಬರ್ ಬರೀಬೇಕು, ವರ್ಷನ್ ಕೋಡ್ ಇಲ್ಲೇ ಇರುತ್ತೆ, ಅದನ್ನ ಇಲ್ಲಿ ಬರೀಬೇಕು. ಅದಾದ್ಮೇಲೆ ಸೀರಿಯಲ್ ನಂಬರ್, ಇದ್ರ ಸೀರಿಯಲ್ ನಂಬರ್ ಇಲ್ಲಿ ಬರೀಬೇಕು. ಆಮೇಲೆ ಈ ಸೀರಿಯಲ್ ನಂಬರ್ ನ OMR ಶೀಟ್ ಅಲ್ಲಿ ಎಂಟ್ರಿ ಮಾಡ್ಬೇಕು. ನೋಡಿ, ಇಲ್ಲಿ ವರ್ಷನ್ ಕೋಡ್ ಎಂಟ್ರಿ ಮಾಡ್ಬೇಕು, ಎಂಟ್ರಿ ಮಾಡಿ ಸೀರಿಯಲ್ ಕೋಡ್ ಇಲ್ಲಿ ಎಂಟ್ರಿ ಮಾಡಬೇಕು. ಮೇನ್ ಥಿಂಗ್, ಈ ಫಿಲ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮ್ಗೆ. ಫಸ್ಟ್ ಬೆಲ್ ಟೈಮಿಂಗ್ಸ್ ಹೇಳ್ಬಿಡ್ತೀನಿ, ಯಾವ ತರ ಫಿಲ್ ಮಾಡಬೇಕು ಏನು ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ. ಸೊ ಇಷ್ಟು ಬರೋದು ನಿಮ್ಗೆ ಇಲ್ಲಿ 150 to 2 PM. ಥರ್ಡ್ ಬೆಲ್ ಆದಾಗ ನೀವೇನ್ ಮಾಡ್ಬೋದು, ನೀವು ಇಲ್ಲಿ ಸ್ಟಾರ್ಟ್ ಆನ್ಸರಿಂಗ್ ಅಂತ ಇದೆ. ಸೊ ಕ್ವಶನ್ ಪೇಪರ್ ಏನ್ ಕೊಟ್ಟಿರ್ತಾರೆ, ಈ ಸೀಲ್ ಇರುತ್ತಲ್ಲ, ಈ ಸೀಲ್ ನ ಓಪನ್ ಮಾಡಿ ಆನ್ಸರ್ ಮಾಡ್ಬೋದು. ಸೊ ಈ 10 minutes ನೀವೇನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಬ್ಯಾಕ್ ಸೈಡ್ ಜಾಗ ಇರುತ್ತಲ್ಲ, ಇಲ್ಲಿ ನಿಮ್ಗೆ ಏನೋ ಫಾರ್ಮುಲಾಸ್ ಜ್ಞಾಪನ ಇದ್ರೆ ಮರ್ತೋಗಿದ್ರೆ ಬರ್ಕೊಬಹುದು. ಓಕೆ, ಆಕ್ಚುಲಿ ಬರೆಯಂಗಿಲ್ಲ. ಸೊ ನೋಡಿ, ಇನ್ವಿಜಿಲೇಟರ್ಸ್ ಏನ ಆಪ್ಷನ್ ಕೊಡ್ಲಿಲ್ಲ ಅಂದ್ರೆ ಬರೆಯಕ್ ಸ್ಟಾರ್ಟ್ ಮಾಡಿ. ಇದ್ ಮಾಡಿದಾಗ ಹೇಳಿದ್ರೆ ಸೈಲೆಂಟ್ ಆಗ್ಬಿಡಿ, ಇಲ್ಲ ಅಂದ್ರೆ ಬರ್ಕೊಳ್ಳಿ, ನಿಮ್ಗೆ ನೆಕ್ಸ್ಟ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದನ್ನ ಸ್ವಲ್ಪ ರೀಕಾಲ್ ಮಾಡ್ಕೊಂಡು ಆ ಟೈಮಲ್ಲಿ ಡಂಪ್ ಮಾಡೋದು ಕಲೀರಿ, ಅಷ್ಟೇ, ಏನು ಇಲ್ಲ. ಓಕೆ, ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಪೋಸ್ ಮಾಡಿದ್ರ ಬಿಟ್ಬಿಡಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಆಮೇಲೆ ಎಕ್ಸಾಮ್ ಅಲ್ಲಿಗೆ ಪೆನ್ಸಿಲ್ ತಗೊಂಡೋಗಿಲ್ಲ, ಬಟ್ ಆದ್ರೂ ತಗೊಂಡ್ ಹೋಗಿರಿ. ಯಾಕಂದ್ರೆ ವರ್ಕ್ ಮಾಡಕ್ ಆಪ್ಷನ್ಸ್ ಇರುತ್ತೆ. ಇನ್ ಕೇಸ್ ಅಲೋ ಮಾಡ್ಲಿಲ್ವಾ ಬೇಡ, ಇಲ್ಲ ಅಂದ್ರೆ ಯು ಕ್ಯಾನ್ ಕ್ಯಾರಿ, ಅದನ್ನ ಅಬ್ಜೆಕ್ಟ್ ಮಾಡ್ಲಿಲ್ಲ ಅಂತಂದ್ರೆ. ಓಕೆ, ಸೊ ಇಷ್ಟು ಥರ್ಡ್ ಬೆಲ್ಗೆ. ನೆಕ್ಸ್ಟ್ ಫೋರ್ತ್ ಬೆಲ್ಗೆ ಏನಾಗುತ್ತೆ, 1 hour ಆಗ್ಬಿಡುತ್ತೆ. 2 hour ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟ್ ಮಾಡಕ್ ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಫೋರ್ತ್ ಬೆಲ್ ಅಷ್ಟೊತ್ತಿಗೆ 1 hour ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಬೆಲ್ಗೆ 2 hours ಆಗುತ್ತೆ, ಅಂದ್ರೆ 4 ಗಂಟೆ ಆಗುತ್ತೆ. 2 ಗಂಟೆ ಸ್ಟಾರ್ಟ್ ಆದ್ರೆ ಫಸ್ಟ್ ಬೆಲ್, ಫೋರ್ತ್ ಬೆಲ್ ಬಂದು 3 ಗಂಟೆಗೆ, ಫಿಫ್ತ್ ಬೆಲ್ ಬಂದು 4 ಗಂಟೆಗೆ. 5ನೇ ಬೆಲ್ ಆಯ್ತು ಅಂದ್ರೆ 4 ಗಂಟೆ ಆಯ್ತು. ಇಲ್ಲಿವರೆಗೂ ಓಕೆ. ಇಲ್ಲಿಂದ ಇಲ್ಲಿ ಬರೋ ಟೈಮ್ ಹೆಂಗ್ ಹೋಗುತ್ತೆ ಗೊತ್ತಾಗಲ್ಲ ನಿಮ್ಗೆ ಆ ಟೆನ್ಷನ್ ಅಲ್ಲಿ. ಯಾಕಂದ್ರೆ ಟ್ರಾನ್ಸ್ಫರ್ ಮಾಡ್ಬೇಕು, ಆನ್ಸರ್ ಮಾಡ್ಬೇಕು, ಕಂಪ್ಲೀಟ್ 100 ಕ್ವಶನ್ಸ್ ನ ಆನ್ಸರ್ ಮಾಡ್ಬೇಕು. ನೋಡಿ, ಇಲ್ಲಿ ಕಂಪ್ಲೀಟ್ ನಿಮ್ಗೆ 3 hours ಸಿಗುತ್ತೆ. ನಿಮ್ಗೆ 3 hours ಟೈಮ್ ಸಿಗುತ್ತೆ. ಟೋಟಲಿ 3 hours ಅಂದ್ರೆ ದಟ್ ಇಸ್ ಈಕ್ವಲ್ ಟು 180 minutes. ಕೊಟ್ಟಿರೋದು 100 ಕ್ವಶನ್ಸ್. ಸೊ ಡಿವೈಡ್ ಮಾಡಿದ್ರೆ ನಿಮ್ಗೆ 1.8 minutes ಬರುತ್ತೆ ಒಂದು ಕ್ವಶನ್ಗೆ, ಅಥವಾ 108 seconds ಬರುತ್ತೆ ಇನ್ ಸೆಕೆಂಡ್ಸ್ ಫಾರ್ ಸಾಲ್ವಿಂಗ್ 1 ಕ್ವಶನ್. ಸೊ ಯಾವ್ದೂ ಕ್ವಶನ್ ಬಿಡಬೇಡಿ, ಎಲ್ಲಾನು ಆನ್ಸರ್ ಮಾಡಿ. 100 ಹಾಕಿ, ಗೊತ್ತಿಲ್ಲ ಅಂತ ಯಾವ್ದೋ ಒಂದು ಹಾಕಿ. ಸೊ ಪ್ಯಾಟ್ರನ್ ಯಾವ ತರ ಹಾಕ್ಬೇಕು ಅಂದ್ರೆ ಅದನ್ನ ಒಂದು ಪ್ಯಾಟ್ರನ್ ಆಗಿದೆ. ನೆಕ್ಸ್ಟ್ ಬಂದಾಗ ಹೇಳ್ತೀನಿ ನಿಮ್ಗೆ, ಸಾಲ್ವ್ ಮಾಡಿದಾಗ ವರ್ಷನ್ಸ್ ಅಲ್ಲಿ ಬಂದಾಗ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಸೊ 100 ಕ್ವಶನ್ಸ್ ಆನ್ಸರ್ ಮಾಡಿ. ಯಾಕಂದ್ರೆ ನೋ ನೆಗೆಟಿವ್ ಮಾರ್ಕಿಂಗ್ ಅರ್ಥ ಮಾಡ್ಕೊಳ್ಳಿ. ನೆಗೆಟಿವ್ ಮಾರ್ಕ್ಸ್ ಇಲ್ಲ ನಿಮ್ಗೆ. ಇನ್ ಕೇಸ್ ತಪ್ಪಾಯ್ತಾ, ಇಟ್ಸ್ ಜಸ್ಟ್ ಓನ್ಲಿ 0. ಬಿಡೋದಕ್ಕಿಂತ ಬಿಟ್ರೆ ಹೆಂಗಿದ್ರು 0ನೇ. ಅದಕ್ಕೆ ಬಿಡೋಕ್ಕಿಂತ ಇದು ಬೆಟರ್, ಆನ್ಸರ್ ಮಾಡಿ. ಓಕೆ, ಸೊ ಟ್ರಾನ್ಸ್ಫರ್ ಮಾಡೋ ಪ್ರಾಬ್ಲಮ್ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಹೆಂಗೆ 4:55 ಹೋಗುತ್ತೋ ಗೊತ್ತಾಗಲ್ಲ ನಿಮ್ಗೆ. ಯಾಕಂದ್ರೆ 6th ಬೆಲ್ ಆಗೋದು ನಿಮ್ಗೆ ಲಾಸ್ಟ್ 5 ನಿಮಿಷ ಇರ್ಬೇಕಾದ್ರೆ. ಅಲ್ಲಿ ಕ್ಲಾಕ್ ಇದ್ರೆ ಓಕೆ, ರೂಮ್ ಅಲ್ಲಿ ಗೊತ್ತಾಗ್ತಾ ಇರುತ್ತೆ ಟೈಮ್ ನಿಮ್ಗೆ. ಇಲ್ಲ ಅಂದ್ರೆ ಇನ್ವಿಜಿಲೇಟರ್ ಕೇಳಬೇಕು. ಇನ್ವಿಜಿಲೇಟರ್ ಕೆಲವೊಂದ್ಸಲಿ ಹೇಳ್ತಾರೆ, ಕೆಲವೊಂದ್ಸಲಿ ಹೇಳಲ್ಲ. ಯಾಕಂದ್ರೆ ತರಲೆ ಮಾಡೋರು ಇರ್ತಾರೆ, ಸುಮ್ನೆ ಕೇಳೋರು ಇರ್ತಾರೆ, ಅಗಲಗಲ ಕೇಳೋರು ಇರ್ತಾರೆ. ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬೆಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 5th ಬೆಲ್ ಆದ್ಮೇಲೆ ಹುಷಾರಾಗಿ ಸ್ವಲ್ಪ ಮೈಂಡ್ ಅಲ್ಲಿ ಪ್ಲೇ ಆಗ್ತಾ ಇರಲಿ. 6th ಬೆಲ್ ಆದಾಗ 4:55 ಆಗೋಗಿರುತ್ತೆ. 4:55ಗೆ ಟೈಮ್ ಬೆಲ್ ಮಾಡ್ತಾರೆ. ಅದೇನು ಅಂತಂದ್ರೆ ಲಾಸ್ಟ್ 5 minutes ರಿಮೈನಿಂಗ್ ಅಂತ ಹೇಳ್ತಾರೆ ನಿಮ್ಗೆ. ಯೂಶಲಿ ಇನ್ವಿಜಿಲೇಟರ್ಸ್ ಒಂದು 1/2 hour ಮುಂಚೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅವ್ರು ಹೇಳಂಗಿಲ್ಲ, ಬಟ್ ಆದ್ರೂ ಹೇಳ್ತಾರೆ, ಹುಡುಗರು ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು. 7th ಬೆಲ್ಗೆ 5 ಗಂಟೆ ಆಗುತ್ತೆ. ಅಲ್ಲಿ ಎಂಡ್ ಆಫ್ ದ ಎಕ್ಸಾಮ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಂಪ್ಲೀಟ್ 3 hours ನೀವು ಅಲ್ಲೇ ಇರ್ಬೇಕಾಗುತ್ತೆ. ಮಿಡ್ಲ್ ಎಲ್ಲೂ ಹೋಗಂಗಿಲ್ಲ. ದಿಸ್ ಇಸ್ ದ ಬೆಲ್ ಟೈಮಿಂಗ್ಸ್. ಫಸ್ಟ್ ಥಿಂಗ್ ಯು ಶುಡ್ ನೋ. ಯಾಕಂದ್ರೆ ನಮ್ಗೆ ಟೈಮಿಂಗ್ಸೇ ಗೊತ್ತಿಲ್ಲ ಯಾವ ತರ ಅಂತಂದ್ರೆ ನೀವು ಎಕ್ಸಾಮ್ ಪ್ರಿಪೇರ್ ಆಗಿ ಪ್ರಯೋಜನ ಇಲ್ಲ.
ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಥಿಂಗ್ ಬರೋದು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ. ಇದು ಫಸ್ಟ್ ಥಿಂಗ್ ಡೀಟೇಲ್ ಆಗಿ ಹೇಳಿದೀನಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಫಸ್ಟ್ ಇಂದ ನೋಡಿ. ಇಷ್ಟು ನಮಗೆ 7 ಬೆಲ್ಸ್. ಫಸ್ಟ್ ಬೆಲ್ 140, ಸೆಕೆಂಡ್ ಬೆಲ್ 150, ಥರ್ಡ್ ಬೆಲ್ 2 o'clock, ಫೋರ್ತ್ ಬೆಲ್ 3 PM, ಫಿಫ್ತ್ ಬೆಲ್ 4 PM, ಸಿಕ್ಸ್ತ್ ಬೆಲ್ 4:55 ಅಂಡ್ ಸೆವೆಂತ್ ಬೆಲ್ 5 PM. ಇದು ಗಮನ ಇಲ್ಲಿ. ನಿಮಗೆ ಕ್ವಶನ್ OMR ಕೊಡ್ತಾರೆ, OMR ಕೊಟ್ಟಾಗ ಆನ್ಸರ್ ಬುಕ್ಲೆಟ್ ಕೊಡ್ತಾರೆ. ಆನ್ಸರ್ ಬುಕ್ಲೆಟ್ ಕೊಟ್ಟಾಗ ನಿಮ್ಗೆ ಇಲ್ಲಿ ಎಲ್ಲಿ ಬೇಕಾದ್ರೂ ಆನ್ಸರ್ ಬರೀಬಹುದು ನೀವು ಇಲ್ಲಿ. ಓಕೆ, ಒಂದ್ ಅರ್ಥ ಮಾಡ್ಕೊಳ್ಳಿ. ಇನ್ನು DCT ಎಕ್ಸಾಮ್, ಯು ಕ್ಯಾನ್ ಆನ್ಸರ್ ಎನಿಥಿಂಗ್. ಎಲ್ಲಿ ಬೇಕೋ ಬರಿಬಹುದು. ಇಲ್ಲಿ ಬರಿಬಹುದು. ಎಲ್ಲೆಲ್ಲಿ ಬ್ಲಾಂಕ್ ಸ್ಪೇಸ್ ಇದೆ ಎಲ್ಲಾ ಕಡೆ ಯುಟಿಲೈಸ್ ಮಾಡಬಹುದು. ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡಿ. ಇಲ್ಲಿ ಬರುತ್ತೆ ಪೇಪರ್, ಇಲ್ಲಿಂದ ಹಿಂಗ್ ಬರುತ್ತೆ. ಇಲ್ಲಿಂದ ನೋಡಿ ಇಲ್ಲೆಲ್ಲ ಪೇಜಸ್ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಇಲ್ಲೆಲ್ಲ ಪೇಜಸ್ ಬರುತ್ತೆ ನೋಡಿ. ಬ್ಯಾಕ್ ಅಲ್ಲಿ, ಎಲ್ಲಿ ಬಾಟಮ್ ಅಲ್ಲಿ, ಎಲ್ಲಿ ಬ್ಲಾಂಕ್ ಸ್ಪೇಸ್ ಸಿಗುತ್ತೋ ಎಲ್ಲಾ ಕಡೆ ನೀವು ಯುಟಿಲೈಸ್ ಮಾಡಬಹುದು. ದಟ್ಸ್ ದ ಒನ್ ಥಿಂಗ್, ಜ್ಞಾಪನ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ವರ್ಕೌಟ್ ಮಾಡ್ಬೇಕು ಅಂತಂದ್ರೆ ಜಾಗ ಸಿಗಲ್ಲ ನಿಮ್ಗೆ ಇಲ್ಲಿ. ಓಕೆ, ಅದೊಂದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ND ಅಕಾಡೆಮಿಯಿಂದ ಎವ್ರಿ ಇಯರ್ ಕೋಚಿಂಗ್ ಮಾಡ್ತಾ ಇದ್ದೀನಿ. 20 ಸ್ಟಾರ್ಟ್ ಮಾಡಿದ್ದು. ದಿಸ್ ಇಸ್ ದ ರಿಸಲ್ಟ್ ಓವರ್ ದ ಇಯರ್ಸ್ ಫ್ರಮ್ ND ಅಕಾಡೆಮಿ. ಆಮೇಲೆ ನಿಮಗೆ ಮೇನ್ ಬೇಕಾಗಿರೋದು ಇವಾಗ DCT ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಕೌನ್ಸಿಲಿಂಗ್, ಆಪ್ಷನ್ ಎಂಟ್ರಿ ಗೈಡೆನ್ಸ್. ಓಕೆ, ಕಂಪ್ಲೀಟ್ ನನ್ನ ಕಡೆಯಿಂದ ಸಿಗುತ್ತೆ. 1-to-1 ಪರ್ಸನಲ್ ಗೈಡೆನ್ಸ್ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ಏನ್ ಫಾಲೋ ಮಾಡ್ತೀರಾ ಅದಲ್ದಿರ ನಿಮಗೆ ಈ ತರ ಒಂದು PDF ಪ್ರೊವೈಡ್ ಮಾಡ್ತೀನಿ. PDF ಇಂದ ನಿಮಗೆ ಒಂದು ಕಾಲೇಜ್ ಲಿಸ್ಟ್ ಗೊತ್ತಾಗುತ್ತೆ. ನಿಮಗೆ ಬರೋದು ರ್ಯಾಂಕಿಂಗ್ ಬಂದಾದ್ಮೇಲೆ, ರಿಸಲ್ಟ್ಸ್ ಬಂದಾದ್ಮೇಲೆ ನಿಮ್ಮ ರ್ಯಾಂಕಿಂಗ್ಗೆ ನಿಮ್ಗೆ ಯಾವ ಕಾಲೇಜಲ್ಲಿ ಎಲಿಜಿಬಲ್ ಇದೀರಾ, ನಿಮ್ಗೆ ಬೇಕಾಗಿರೋ ಪ್ಲೇಸ್ ಅಲ್ಲಿ, ನಿಮ್ಗೆ ಬೇಕಾಗಿರೋ ಬ್ರಾಂಚಸ್ ಅಲ್ಲಿ ಯಾವ ಕಾಲೇಜ್ ಎಲಿಜಿಬಲ್ ಆಗ್ತೀರಾ ಎಲ್ಲ ಡೀಟೇಲ್ ಆಗಿ ಕೊಡ್ತೀನಿ. ನಿಮ್ಗೆ ಬೇಕಾಗಿರೋ ಕ್ಯಾಟಗರಿಯಲ್ಲೇ ಪ್ರೊವೈಡ್ ಮಾಡ್ತೀನಿ. ಇದು ಬಂದು ಚಾರ್ಜಸ್ ಇರುತ್ತೆ. ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ. ಇಲ್ಲ ಪರ್ಸನಲ್ ಗೈಡೆನ್ಸ್ ಬಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ ನಿಮ್ಗೆ. 1-to-1 ಸಪೋರ್ಟ್ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ತೀನಿ ಕಂಪ್ಲೀಟ್ ಸೇಮ್ ಫಾಲೋ ಅಪ್ಸ್ ಇರುತ್ತೆ. ಅದು ಬಿಟ್ರೆ ನಿಮಗೆ 1-to-1 ಸಪೋರ್ಟ್ ಇರುತ್ತೆ. ನಂಬರ್ ಸೇವ್ ಆಗಿರುತ್ತೆ. ಎನಿ ಟೈಮ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ, ಏನೋ ಡೌಟ್ ಇದ್ದಾಗ ಕೇಳಿದ್ರೆ ಕಂಪ್ಲೀಟ್ ಇಂಜಿನಿಯರ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ನನ್ನ ಕಡೆ ಸಪೋರ್ಟ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋ ಪಿಂಗ್ ಮಾಡ್ಬೋದು. ಇದು ಇಂಟ್ರೆಸ್ಟ್ ಇರೋರ್ಗೆ ಅಷ್ಟೇ, ಏನು ಇಲ್ಲ. ರಿಮೈನಿಂಗ್ ಇಟ್ಸ್ ಅಪ್ ಟು ಯು. ಇಲ್ಲ PDF ಬೇಕು ಅಂತಂದ್ರೆ ನೀವು ಆ ಟೈಮಿಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ದ ಟಿಪ್ಸ್ ಟು ಅಟೆಂಡ್ ದ DCT ಎಕ್ಸಾಮ್ ಅಂದ್ರೆ ಡೀಟೇಲ್ಸ್ ನೀಡ್ ಟು ಬಿ ಫಿಲ್ ಬಿಫೋರ್ ದ ಕ್ವಶನ್ ಪೇಪರ್ ಇಶ್ಯೂ ಎಲ್ಲ ಹೇಳಿದೆ. ಹೌ ಟು ಆನ್ಸರ್ ಇನ್ ದ OMR ಶೀಟ್ಗೆ ನಾನು ಇದಕ್ಕೆ ಹೋಗ್ಬೇಕು ನಿಮ್ಗೆ. ನೋಡಿ, ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಜಾಗ ಇರುತ್ತಲ್ಲ, ಇಲ್ಲೂ ರಫ್ ವರ್ಕ್ ಜಾಗ ಇರುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಸ್ಪೇಸ್ ಫಾರ್ ರಫ್ ವರ್ಕ್ ಅಂದ್ಬಿಟ್ಟು ಜಾಗ ಇರುತ್ತೆ, ಮಾಡ್ಕೊಬಹುದು. ಇಲ್ಲೂ ಬರೀಬಹುದು. ಆಮೇಲೆ ಒಂದು ಟಿಪ್ ಹೇಳ್ಕೊಡ್ತೀನಿ. ನೀವೇನಾರ ಕ್ವಶನ್ ಇದು ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಸಾಲ್ವ್ ಮಾಡ್ತೀರಾ, ಗೊತ್ತಾಗುತ್ತೆ ಆಪ್ಷನ್ E ಅಂತ ಟಿಕ್ ಮಾಡ್ಕೊಂತೀರಾ. ಸೊ ಇದನ್ನ ಡೈರೆಕ್ಟ್ ಆಗಿ OMR ಅವಾಗಲೇ ಎಂಟ್ರಿ ಮಾಡಬೇಡಿ. ಯಾಕೆ ಅಂತಂದ್ರೆ ಕ್ವಶನ್ ಒಂದ್ ಕಡೆ ಸಾಲ್ವ್ ಮಾಡ್ಕೊಂಡ್ ಬನ್ನಿ. ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ತೀರಾ, ಫ್ಲೋ ಅಲ್ಲಿ ಹೋಗಿ ಲಾಸ್ಟ್ ಅಲ್ಲಿ ಬೇಕಾದ್ರೆ ಟ್ರಾನ್ಸ್ಫರ್ ಆಯ್ತು. ಲಾಸ್ಟ್ ಒಂದು 40 ಮಿನಿಟ್ಸ್ ಇಟ್ಕೊಂಡ್ಬಿಟ್ಟು ಫಿಫ್ತ್ ಬೆಲ್ ಆದಾಗ ನೀವು ಟ್ರಾನ್ಸ್ಫರ್ ಮಾಡಕ್ ಸ್ಟಾರ್ಟ್ ಮಾಡಬಹುದು. ನೀವು ಅದು ನಿಮಗೆ ಬಿಟ್ಟಿದ್ದು. ನಾನೊಂದು ಹಿಂಟ್ ಕೊಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಬ್ಲಾಂಕ್ ಸ್ಪೇಸ್ ಇದೆ ಎಲ್ಲ ನೀವು ಯುಟಿಲೈಸ್ ಮಾಡ್ಕೋಬಹುದು. ನೋಡಿ, ಎಲ್ಲ ಯುಟಿಲೈಸ್ ಮಾಡ್ಕೋಬಹುದು ನೀವು ಇಲ್ಲಿ. ಇದು ಕ್ವಶನ್ ಪೇಪರ್ದು ಪ್ರಿಂಟ್. ಓಕೆ, ಸೊ ಇವಾಗ ಡಾಕ್ಯುಮೆಂಟ್ಸ್ ಏನ್ ಬೇಕು, ಯಾವ ಬೆಲ್ ಸೇವಿಂಗ್ಸ್ ಬಗ್ಗೆ ಹೇಳಿದೆ. ಡಾಕ್ಯುಮೆಂಟ್ಸ್ ಹೋಗೋಣ. ಡಾಕ್ಯುಮೆಂಟ್ಸ್ ಹೋಗೋದಕ್ಕೆ ಮುಂಚೆ ನಿಮಗೆ ನೋಡಿ, ಒಂದು ಆಲ್ ಟಿಕೆಟ್ ತರ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಆಲ್ ಟಿಕೆಟ್ ಬಂದು 2 ಪೇಜ್ ಬರುತ್ತೆ ನೋಡಿ. ಫಸ್ಟ್ ಪೇಜ್ ಅಲ್ಲಿ ನಿಮ್ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಿಮಗೆ. ಅದಾದ್ಮೇಲೆ ಸೆಕೆಂಡ್ ಪೇಜ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ನಿಮ್ಗೆ ಇಲ್ಲಿ. ಓಕೆ, ಆಮೇಲೆ ಇದನ್ನ ಕೇಳ್ತೀರಾ ಡೌಟ್ ಏನಂದ್ರೆ, ಸರ್ ಇದನ್ನ ಕಲರ್ ಜೆರಾಕ್ಸ್ ತಗೊಬೇಕಾ, ಬ್ಲಾಕ್ ಅಂಡ್ ವೈಟ್ ತಗೊಬೇಕಾ ಅಂತ ಕೇಳ್ತೀರಾ. ನೋಡಿ, ಕಲರ್ ಜೆರಾಕ್ಸ್ ತಗೊಳ್ಳಿ ನಾನು ಹೇಳೋದು. ಯಾಕಂದ್ರೆ ಆಲ್ ಟಿಕೆಟ್ ನಿಮ್ಮ ಫೋಟೋ ಬರುತ್ತೆ. ಓಕೆ, ಇಲ್ಲಿ ಫೋಟೋ ಬರುತ್ತೆ ನಿಮ್ದು. ಕೆಲವ್ರದ್ದು ಆಧಾರ್ ಕಾರ್ಡ್ ಫೋಟೋ ಬಂದಿದೆ. ಸೊ ನೋ ಇಶ್ಯೂ, ನಿಮ್ದೇ ಫೋಟೋ ಅಲ್ವಾ, ಪ್ರಾಬ್ಲಮ್ ಏನಿಲ್ಲ. ಅದಕ್ಕೆ ಅವ್ರು ಆಧಾರ್ ಕಾರ್ಡ್ ಪ್ಲೇಸ್ ಮಾಡಿದ್ದಾರೆ. ನೀವು ರೀಸೆಂಟ್ ಫೋಟೋನು ಪ್ಲೇಸ್ ಮಾಡಿದ್ದಾರೆ. ಕೆಲವ್ರದ್ದು ಅದು ಬಂದಿದೆ, ಕೆಲವರು ರೀಸೆಂಟ್ ಫೋಟೋಗ್ರಾಫ್ ಬಂದಿದೆ. ನೋ ಇಶ್ಯೂ. ಮುಂದೆ ನೀವಿರ್ತೀರಾ, ಆಧಾರ್ ಕಾರ್ಡ್ ಐಡೆಂಟಿ ಪ್ರೂಫ್ ಇರುತ್ತೆ, ಹಾಲ್ ಟಿಕೆಟ್ ಇರುತ್ತೆ. ಇನ್ನ ಬೇಕು ಅಂದ್ರೆ ನೀವು ಡಿಪ್ಲೊಮಾ ಅಡ್ಮಿಷನ್ ಟಿಕೆಟ್ ಅಂತ ತಗೊಂಡಿದ್ರೆ ಅದನ್ನು ತಗೊಂಡು ಹೋಗ್ಬೋದು. ಅಲ್ಲಿ ರೀಸೆಂಟ್ ಫೋಟೋಗ್ರಾಫ್ ಮೇಲೆ ಪ್ರಿನ್ಸಿಪಲ್ ಸೈನ್ ಮಾಡಿರ್ತಾರೆ. ಸೊ ಇಷ್ಟು ಸಿಂಗು ಫಸ್ಟ್ ಪೇಜ್ ತಗೊಂಡ್ರೆ ಸಾಕು, ಸೆಕೆಂಡ್ ಪೇಜ್ ಬೇಕಾಗಲ್ಲ. ನೋಡಿ, ನಿಮ್ಗೆ OMR ಕೊಟ್ಟಾಗ ನೋಡಿ ಈ ತರ ಬರುತ್ತೆ ನಿಮ್ಗೆ OMR. ಸೊ ಇಲ್ಲಿ ಡೇಟ್ ಬರಬೇಕು. ಇಲ್ಲಿ ಡೇಟ್ ಬರುತ್ತೆ ನಿಮ್ಗೆ. ಇಲ್ಲಿ ದಿಸ್ ಆರ್ ಡೇಟ್ ವಿಲ್ ಕಮ್. ಅದಾದ್ಮೇಲೆ ನಿಮ್ಗೆ ನೋಡಿ ಇಲ್ಲಿ ಈ ತರ ನೇಮ್ ಬರೀಬೇಕು ಇಲ್ಲಿ. ಆಮೇಲೆ ಇಲ್ಲಿ DCT ಸಂಖ್ಯೆ ನೋಡಿ ಇಲ್ಲಿ ಬರಿಬೇಕಾದ್ರೆ ನೀವು ಇಲ್ಲಿ ನಿಮ್ಮ DCT ನಂಬರ್ ಆಲ್ ಟಿಕೆಟ್ ಇರುತ್ತೆ ನೋಡಿ. DCT ನಂಬರ್ ಯಾವ್ದು ಅಂದ್ರೆ ಇಲ್ಲಿ ಬರುತ್ತೆ ನೋಡಿ, DCT ನಂಬರ್ ಅಂದ್ಬಿಟ್ಟು DCT ಸಂಖ್ಯೆ. ಇದನ್ನ ಇಲ್ಲಿ ಏನ್ ನಂಬರ್ ಬಂದಿದೆ ಅದನ್ನ ಇಲ್ಲಿ ಬರಿಬೇಕು. ಇಲ್ಲಿ ಬರ್ದ್ಬಿಟ್ಟು ಪ್ಯಾರಲಲ್ ಆಗಿರುತ್ತೆ ವರ್ಟಿಕಲ್ ಲೈನ್. ಇವಾಗ ಫಾರ್ ಎಕ್ಸಾಂಪಲ್ 1-1 ಬರೆದಿದ್ದಾರೆ, 1-1-7 ಅಂದ್ಬಿಟ್ಟು ಈ ತರ ಡೀಟೇಲ್ ಆಗಿ ಬರಿಬೇಕು. ನಾವು ಇಲ್ಲಿ ಬ್ಲೈಂಡ್ ಮಾಡ್ಬೇಕಾ, ಸರ್ಕಲಿಂಗ್ ಮಾಡ್ಬೇಕಾದ್ರೆ ಅಷ್ಟೇ. ನೋಡಿ ಇಲ್ಲಿ ಇದೆಯಲ್ಲ, ಹಿಂಗೆ ಡೀಟೇಲ್ ಆಗಿ ಇಷ್ಟು ಸರ್ಕಲ್ ಮಾತ್ರ ನೀಟಾಗಿ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿ ಮಾಡಬೇಕು. ಅದಕ್ಕೆ ಬಾಲ್ ಪಾಯಿಂಟ್ಸ್ ಚೂಸ್ ಮಾಡಿ. ದಿಸ್ ದ ಕರೆಕ್ಟ್ ವೇ. ನೋಡಿ ಇಲ್ಲೇ ಕೊಟ್ಟಿರ್ತಾರೆ ಕರೆಕ್ಟ್ ವೇ ಯಾವುದು, ರಾಂಗ್ ವೇ ಅಂತ. ದಿಸ್ ಇಸ್ ಕರೆಕ್ಟ್ ಮೆಥಡ್. ನೋಡಿ ಹಿಂಗ್ ಬರ್ದ್ರೆ ರಾಂಗು. 2 ಕಡೆ ಮೆನ್ಷನ್ ಮಾಡಂಗಿಲ್ಲ, ಮಾರ್ಕ್ ಮಾಡಂಗಿಲ್ಲ, ಅರ್ಧ ಬರೆಯಂಗಿಲ್ಲ, ಡಾಟ್ ಇಡಂಗಿಲ್ಲ, ಟಿಕ್ ಮಾರ್ಕ್ ಹಾಕಂಗಿಲ್ಲ, ಇಂಟು ಅಂತ ಹಾಕಂಗಿಲ್ಲ, ಇವೆಲ್ಲ ಮಾಡಂಗಿಲ್ಲ. ದಿಸ್ ದ ನಾಟ್ ಟು ಡೂ, ನಾಟ್ ಡೂಯಿಂಗ್, ಡೋಂಟ್ ಡೂ ಅಂದ್ಬಿಟ್ಟು. ಆಮೇಲೆ ವರ್ಷನ್ ಕೋಡ್ ಬರುತ್ತೆ. ಕ್ವಶನ್ ಪೇಪರ್ ಕೊಟ್ಟಾಗ ವರ್ಷನ್ ಕೋಡ್ ಬರೀರಿ. C1 ಅಂದ್ಬಿಟ್ಟು ABCD ಅಂದ್ಬಿಟ್ಟು ನಿಮ್ಗೆ ಬರೋದು 4 ವರ್ಷನ್ ಕೋಡ್ ಬರುತ್ತೆ. A1 B1 C1 D1. ಓಕೆ, ಎಲ್ಲ ಒಂದೇ ಬರೋದು.
ಬಟ್ 1 2 3 4 ಅಂತ ಕೊಟ್ಟಿದ್ದಾರೆ, ಕೊಟ್ಟರು ಕೊಡ್ಬೋದು, ನನಗೆ ಗೊತ್ತಿಲ್ಲ. ಇದುವರೆಗೆ ನಾನು ನೋಡಿರೋದು A1 B1 C1 D1. ಸೊ ಇವರು ಕೊಟ್ಟಿರೋದು C1 ಸಿ ಸರ್ಕಲ್ ಮಾಡಿದ್ದಾರೆ, 1 ಸರ್ಕಲ್ ಮಾಡಿದ್ದಾರೆ. ಇದಾದ್ಮೇಲೆ ನಿಮಗೆ ಮುಂದೆ ಹೋದ್ರೆ ಕೆಳಗೆ ಬಂದ್ರೆ ನಿಮ್ಗೆ ಇಲ್ಲಿ ಓಕೆ ನೋಡಿ, ಇಲ್ಲಿ ಕ್ವಶನ್ ಬುಕ್ಲೆಟ್ ನಂಬರ್ ಬರುತ್ತೆ, ನಮ್ಗೆ ಇಲ್ಲಿ ಕ್ವಶನ್ ಬುಕ್ಲೆಟ್ ನಂಬರ್ ಬರುತ್ತೆ, ಆಮೇಲೆ ಸೈನ್ ಮಾಡಬೇಕು, ಆಮೇಲೆ ಇಲ್ಲಿ ಸ್ಟಾರ್ಟ್ ಆನ್ಸರಿಂಗ್, ಇಲ್ಲಿಂದ ಆನ್ಸರ್ ಮಾಡ್ಬೇಕು. ನೋಡಿ ಇಲ್ಲಿ ನಿಮಗೆ 1 to 100 ಇದೆ, 1 to 25, 25 26 to 50, 51 to 75, 76 to 100, ಇಷ್ಟರಲ್ಲೇ ಮಾಡಬೇಕು. ಸೊ ಇಷ್ಟರಲ್ಲೇ ನೀವು ಮಾಡ್ಬೇಕಾಗಿರೋದು, ಅದಕ್ಕೆ ಹುಷಾರಾಗಿರಿ, ಅರ್ಥ ಮಾಡ್ಕೊಳ್ಳಿ. ನೋಡಿ ಹಿಂಗ್ ಮಾಡ್ಬೇಕು, ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ, ಒಂದೆಲ್ಲ ಚಿಕ್ ಮಾಡಿದ್ದಾರೆ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಈ ತರ ಮಾಡ್ಬೇಕು. ಇವ್ರು ಏನ್ ಮಾಡ್ತೀರಾ, ಹಿಂಗ್ ಮಾಡ್ಬಿಟ್ಟು ಸರ್ಕಲ್ ಹಿಂಗ್ ಮಾಡ್ತೀರಾ, ನೀವು ಇಲ್ಲಿ ಮಾಡ್ಬಿಟ್ಟು ಹೆಂಗ್ ಮಾಡ್ತೀನಿ ಅಂತಂದ್ರೆ ಅರ್ಧಂಬರ್ಧ ಈಚೆ ಹೋಗೋದು, ಅಥವಾ 2 ಮಾಡ್ಬಿಡೋದು. ಈ ತಪ್ಪಾಯ್ತು ಅಂದ್ರೆ ಕಂಪ್ಲೀಟ್ ಅದು ರಾಂಗ್ ಆಗುತ್ತೆ, ತಗೊಳಕ್ಕೆ ಹೋಗಲ್ಲ. ಸೊ ಇದು ಒಂದು ಮೇನ್ ಥಿಂಗು, ಅರ್ಥ ಮಾಡ್ಕೊಳ್ಳಿ. ಒಂದೇ ಡಾಟ್ ಮಾಡ್ಬೇಕಾದ್ರು ಅದಕ್ಕೆ ಫಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡಿ. ನೋಡಿ ಇದು ಕಿರಣ್ ಚೌಹಾನ್ ಯಾವ ತರ ಮಾಡಿದಾನೆ ನಿಮ್ಮನ್ನು ತೋರಿಸ್ತೀನಿ. ಈಗ ಒಂದು OMR ಇದು ನಿಮ್ಗೆ ಸಿಗುತ್ತೆ, ನಿಮ್ಗೆ ಹಿಂಗ್ ಬರ್ದಿದ್ದಾನೆ, ಹೆಂಗ್ ಮಾಡಿದಾನೆ. ಇಂಪ್ರಿಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಡಸಂಟ್ ಮ್ಯಾಟರ್, ಆ ಕ್ವಶನ್ ಬೀಳುತ್ತೆ. ಬಟ್ ಇಲ್ಲಿ ಕರೆಕ್ಟ್ ಆಗಿರ್ಬೇಕು. ನೋಡಿ ಈ ತರ ಮಾಡ್ಬೇಕು. ಇದೊಂದು ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇರೋದು ನಿಮ್ಗೆ. ಬೇಕಾದ್ರೆ ಫೋಟೋ ತಗೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ ನಿಮ್ಗೆ. ಓಕೆ, ಇದೆಲ್ಲ ನಿಮ್ಗೆ ನೀವು ಏನ್ OMR ಶೀಟ್ ಬರೀತೀರಾ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ರಾಸ್ ಚೆಕ್ ಮಾಡ್ಕೊಬಹುದು ಎಕ್ಸಾಮ್ ಆದ್ಮೇಲೆ. ಓಕೆ, ಸೊ ಇಷ್ಟು ಥಿಂಗು. ಕಮಿಂಗ್ ಟು ದಟ್ ಟು ದ ಹಾಲ್ ಟಿಕೆಟ್, ಇಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅಂತ ಹೇಳಿದೆ ನಿಮ್ಗೆ. ಇಲ್ಲಿ ನಾವು ವಿಲ್ ಸಿ ದ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂತ. ಓಕೆ, ಒಂದ್ ನಿಮಿಷ ಕಾಣಿಸ್ತದೆ ಅನ್ಕೊಂತೀನಿ. ಸೊ 1 by 1 ನೋಡ್ಕೊಂಡು ಹೋಗೋಣ ಇನ್ಸ್ಟ್ರಕ್ಷನ್ಸ್, ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಲ್ಯಾಕ್ ಮಾಡ್ತಿರೋದು ಇನ್ಸ್ಟ್ರಕ್ಷನ್ಸ್ ನ, ತುಂಬಾ ಕೇರ್ಲೆಸ್ ತಗೊಂತೀರಾ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇನ್ ವ್ಯೂ ಆಫ್ ಡಿಲೇ ಇನ್ ಅರೈವಲ್ ಆಫ್ ಬಸ್ ಆರ್ ಟ್ರೈನ್ ಎಕ್ಸೆಟ್ರಾ, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಟೇಕ್ ದ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಇನ್ ರೀಚಿಂಗ್ ದ ಎಕ್ಸಾಮಿನೇಷನ್ ಸೆಂಟರ್ ಬಿಫೋರ್ ದ ಶೆಡ್ಯೂಲ್ ಟೈಮ್. ಶೆಡ್ಯೂಲ್ ಟೈಮ್ ಇರೋದು 2 ಗಂಟೆಗೆ, ಅದಕ್ಕೆ ನಾನು ಹೇಳ್ತಾ ಇರೋದು 1 ಗಂಟೆಗೆ ಹೋಗ್ಬಿಡಿ, ಲೇಟ್ ಮಾಡಕ್ ಹೋಗ್ಬಿಡಿ, ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ 2 ಗಂಟೆ ಆದ್ಮೇಲೆ ಅಲೋನೆ ಮಾಡಲ್ಲ. ಕ್ಯಾಂಡಿಡೇಟ್ ಶುಡ್ ನಾಟ್ ಕ್ಯಾರಿ ಎನಿ ಮಾಡರ್ನ್ ಎಕ್ವಿಪ್ಮೆಂಟ್, ಗ್ಯಾಜೆಟ್ಸ್, ಪೇಜರ್ಸ್, ಮೊಬೈಲ್ ಫೋನ್ಸ್, ಬ್ಲೂಟೂತ್, ಮಾರ್ಕರ್ಸ್, ಕ್ಯಾಲ್ಕುಲೇಟರ್ಸ್, ಬಿಟ್ಸ್ ಆಫ್ ಪೇಪರ್, ಬುಕ್ಸ್, ನೋಟ್ಸ್ ಎಕ್ಸೆಟ್ರಾ ಇಂದ ಎಕ್ಸಾಮಿನೇಷನ್ ಅಲ್ಲಿ ಏನು ತಗೊಂಡು ಹೋಗಿಲ್ಲ. ಇದನ್ನ ಹೇಳಿದ್ ನಾನು ನಿಮ್ಗೆ. ನೀವು ತಗೊಂಡು ಹೋಗ್ಬೇಕಾಗಿರೋದು ಅಡ್ಮಿಷನ್ ಟಿಕೆಟ್, ಮತ್ತೆ ಏನೋ ಒಂದು ವ್ಯಾಲಿಡ್ ಐಡೆಂಟಿ ಕಾರ್ಡ್, ಒರಿಜಿನಲ್, ಜೆರಾಕ್ಸ್ ತಗೊಂಡು ಹೋಗ್ಬಿಡಿ, ಅದು ಒರಿಜಿನಲ್ ಬೇಕು, ಒರಿಜಿನಲ್ ತಗೊಂಡೋಗಿ. ಆಮೇಲೆ 2 ಪೆನ್ನು, ಪೆನ್ಸಿಲ್ ತಗೊಂಡೋಗಿರಿ, ಅಲೋ ಮಾಡಿದ್ರೆ ಬರೀರಿ, ಇಲ್ಲಾಂದ್ರೆ ಅದನ್ನು ಇಡ್ಬೇಕಾಗುತ್ತೆ. ಅದು ಬಿಟ್ರೆ ಬಟ್ಟೆ ಹೆಂಗ್ ಹಾಕೊಂಡು ಹೋಗ್ಬೇಕು ಅಂದ್ರೆ ಹಾಫ್ ಸ್ಲೀವ್ ಇರೋ ತಗೊಂಡು ಹೋಗ್ಬೇಕು, ಏನು ತಗೊಂಡು ಹೋಗಿಲ್ಲ. ಅನಲಾಗ್ ವಾಚ್ ತಗೊಂಡು ಹೋಗಿಲ್ಲ. ಏನ್ ಸರ್ ಇದು ಅನಲಾಗ್ ವಾಚ್ ಅಲ್ಲಿ ಮೆಟಲ್ ಇರುತ್ತೆ, ಅವ್ರು ಅಲೋ ಮಾಡಲ್ಲ, ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅವ್ರು ಹೇಳೋದು ಏನು ಕ್ಯಾರಿ ಮಾಡಂಗಿಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ನಿಮ್ಗೆ ಅಲಾಂಗ್ ವಿತ್ ದ ಅಡ್ಮಿಷನ್ ಟಿಕೆಟ್, ಕ್ಯಾಂಡಿಡೇಟ್ ಮಸ್ಟ್ ಕ್ಯಾರಿ ಎನಿ ಒನ್ ವ್ಯಾಲಿಡ್ ಐಡೆಂಟಿ ಕಾರ್ಡ್. ಇದನ್ನ ಹೇಳಿದ್ದು ಯಾವಂದ್ರೆ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐಡಿ, ಅಥವಾ ಫೈನಲ್ ಇದೆ ಡಿಪ್ಲೊಮಾ ಎಕ್ಸಾಮ್ ಅಡ್ಮಿಷನ್ ಟಿಕೆಟ್ ಅಂತ ಇದೆ. ನಿಮ್ಮ ಫೋಟೋ ಇರ್ಬೇಕಲ್ಲಿ, ಗಮನ ಇರಲಿ. ಯಾಕಂದ್ರೆ ಅಡಿಷನಲ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅದು. ಅಡ್ಮಿಷನ್ ಟಿಕೆಟ್ ಎಲ್ಲ ಇರುತ್ತೆ, ಬಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೇಳ್ತಾರೆ ನಿಮ್ಗಲ್ಲಿ. ಓಕೆ, ನೆಕ್ಸ್ಟ್ ಬಂದು the candidates are not allowed to wear or carry any type of wristwatch to the examination hall room. Candidates are informed to check the bell timings hosted by the KA website for caution bells at different intervals. ಇದಕ್ಕೆ ನಾನು ನಿಮ್ಗೆ ಬೆಲ್ ಟೈಮಿಂಗ್ಸ್ ಮಾಡಿದ್ದು. ಟೋಟಲ್ 7 ಬೆಲ್ ಇರುತ್ತೆ, ಗಮನ ಇರಲಿ. ಅವ್ರು ವಾಚ್ ಹಾಕಿದ್ರೆ ಓಕೆ ಟೈಮ್ ಸಿಗುತ್ತೆ ನಿಮ್ಗೆ, ಇಲ್ಲಾಂದ್ರೆ ಇನ್ವಿಜಿಲೇಟರ್ ಕೇಳ್ಬೇಕಾಗತ್ತೆ. ಇನ್ವಿಜಿಲೇಟರ್ ಅವ್ರು ಹೇಳಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬೆಲ್ಸ್ ಜ್ಞಾಪನ ಇಲ್ಲಿ. ಓಕೆ, ಸೊ ಇದು ಬೆಲ್ಸ್ ಬಗ್ಗೆ ಕಾಷನ್ಸ್ ಇರಲಿ ನಿಮ್ಗೆ, ಅದಕ್ಕೆ ಬೆಲ್ ಟೈಮಿಂಗ್ಸ್ ಕೊಡ್ತಾರೆ ನಿಮ್ಗೆ. ಇದಾದ್ಮೇಲೆ ನಿಮ್ಗೆ 5th one ತಗೊಂಡಾಗ candidates are required to occupy the respective seats in the examination hall immediately after the first bell. 1:40 ಎಂಟ್ರಿ ಆಗ್ಬೇಕು, ಅವ್ರು ಆಕ್ಯುಪೈ ಮಾಡಬೇಕು. ಯಾಕೆ ಅಂತಂದ್ರೆ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೋ ಟು ಎಂಟರ್ ದ ಎಕ್ಸಾಮಿನೇಷನ್ ಆಫ್ಟರ್ ದ 3rd ಬೆಲ್. 2 ಗಂಟೆ ಆದ್ಮೇಲೆ ಅಲೋ ಮಾಡಲ್ಲ, ನಿಮ್ಮನ್ನ ಯಾವುದೇ ಕಾರಣಕ್ಕೆ ಅಲೋ ಮಾಡಲ್ಲ. ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸರ್ಟನ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಲ್ಲಿ ತುಂಬಾ ನೆಗ್ಲಿಜೆನ್ಸ್ ಇದೆ. ಇವಾಗ ಡಿಪ್ಲೊಮಾ ಎಕ್ಸಾಮ್ಗೆ ಅರ್ಧ ಗಂಟೆ ಅಲೋ ಮಾಡ್ತಾರೆ ಅಂದ್ಬಿಟ್ಟು ಬೇಕು ಅಂತಾನೆ 1/4 ಗಂಟೆ ಲೇಟ್ ಆಗಿ ಬರ್ತಾರೆ. ಇಲ್ಲಿ ಏನಾದ್ರೂ ಹಂಗ್ ಹೋಗಿದ್ದೀರಾ ಅಂತಂದ್ರೆ ನಿಮ್ಮ ಕಾಲೇಜ್ ಅಲ್ಲ, ನಿಮ್ಮ ಲೆಕ್ಚರ್ಸ್ ಅಲ್ಲ, ನಿಮ್ಮ HOD ಅಲ್ವಾ, ಅಥವಾ ನಿಮ್ಮ ಪ್ರಿನ್ಸಿಪಲ್ ಅಲ್ಲ ಅಲೋ ಮಾಡೋದಕ್ಕೆ. 2 ಗಂಟೆ ಆದ್ಮೇಲೆ ಅಲೋ ಮಾಡಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಆಲ್ ಟಿಕೆಟ್ ಅಲ್ಲೇ ಅಡ್ಮಿಷನ್ ಟಿಕೆಟ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ 1 ಗಂಟೆ ಒಳಗೆ ಇದ್ದು ಬಿಡಿ. ಇಲ್ಲಿ ಯಾವುದೇ ಕಾರಣಕ್ಕೂ ಅಲೋ ಟೈಮ್ ಇದೆ ಅಂದ್ಬಿಟ್ಟು ಹೋದ್ರೆ ಪ್ರಾಬ್ಲಮ್ ಮಾಡ್ಕೊಂತೀರಾ. ಯಾಕೆ ಅಂತಂದ್ರೆ ಇನ್ ಕೇಸ್ ಏನೋ ಬೈ ಒಂದು ಹೆಲ್ಪ್ನೆಸ್ ಕೈಂಡ್ನೆಸ್ ನೇಚರ್ಗೆ ಅಲೋ ಮಾಡಿದ್ರು ಅಲ್ಲೋಗ್ ಪರ್ಮಿಷನ್ ತಗೊಂಬ, ಇಲ್ಲೋಗ್ ಪರ್ಮಿಷನ್ ತಗೊಂಬ, ಸೆಂಟ್ರೇಟ್ ಇರ್ತಾರೆ ಅವ್ರ ಹತ್ರ ಪರ್ಮಿಷನ್ ತಗೊಂಬ, ಇವೆಲ್ಲ ಓಡಾಡಿಸ್ತಾರೆ. ಆ ಓಡಾಡೋದ್ರಲ್ಲಿ ಟೆನ್ಷನ್ ಏನಾಗುತ್ತೆ ನಿಮ್ಗೆ, ಆ ಟೈಮಲ್ಲಿ ಓದಿರೋದೆಲ್ಲ ಮರ್ತೋಗುತ್ತೆ. ಅದಕ್ಕೆ ಇವೆಲ್ಲ ಬೇಕಾ? ಏನು ಬೇಡ. ನೆಮ್ಮದಿಯಾಗಿ 1 ಗಂಟೆಗೆ ಅಲ್ಲಿ ಹೋಗಿ ಅರ್ಧ ಗಂಟೆ ರಿವಿಷನ್ ಮಾಡಿ, 1:15 ಕರೀತಾರೆ, 1:40 ರೂಮ್ ಒಳಗೆ ಕಳಿಸ್ತಾರೆ. ಅಲ್ಲಿ ಹೋಗಿ ನೆಮ್ಮದಿಯಾಗಿ ಕೂತ್ಕೊಂಡು ರಿವಿಷನ್ ಮಾಡ್ಕೊಂಡು ಏನು ಓದಿದ್ರೆ ಡಂಪ್ ಮಾಡಿ ಬನ್ನಿ. ಇಲ್ಲ ಅಂದ್ರೆ ಅನ್ನೆಸರಿ ಅಲ್ಲಿ ಚಾಲೆಂಜ್, ಇಲ್ಲಿ ಲೂಸ್ 15 to 20 ಮಾರ್ಕ್ಸ್ ಈಸಿಯಾಗಿ ಕಳ್ಕೊಂಡ್ಬಿಡ್ತೀರಾ ಇವೆಲ್ಲ ಹೇಳಿದ್ ಮಾಡ್ಲಿಲ್ಲ ಅಂತಂದ್ರೆ.
ನೆಕ್ಸ್ಟ್ 7th ಒನ್, ದ ಕ್ಯಾಂಡಿಡೇಟ್ ಶುಡ್ ಯೂಸ್ ಓನ್ಲಿ ಬ್ಲೂ ಆರ್ ಬ್ಲಾಕ್ ಇಂಕ್ ಅಂತ ಕೇಳಿದ್ರೆ ನಾನು ಪ್ರಿಫರ್ ಮಾಡೋದು ಬ್ಲಾಕ್ ಇಂಕ್. 8th ಒನ್ ಬಂದ್ರೆ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ರೈಟ್ ದೇರ್ ನೇಮ್ ಆನ್ ದ OMR ಆನ್ಸರ್ ಶೀಟ್ ಇಶ್ಯೂಡ್ ದೇಮ್ ಆಫ್ಟರ್ ದ ಫಸ್ಟ್ ಬೆಲ್. ಏನ್ ಮಾಡ್ಬೇಕು ಅಂತ ಹೇಳಿದೆ, 140 to 150 ಒಳಗೆ ನೇಮ್ ಬರಿಬೇಕು ಅಂತ ಹೇಳಿದೆ, ಬರೀರಿ ಅದನ್ನ. ಆಫ್ಟರ್ವರ್ಡ್ಸ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದ DCT ನಂಬರ್. 150ಗೆ DCT ನಂಬರ್ ಎಂಟ್ರಿ ಮಾಡಬೇಕು. ಆ 10 minutes ಅಲ್ಲಿ ಇದು ಮಾಡಿ. 10ನೇದು ಬಂದ್ರೆ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದ ವರ್ಷನ್ ಕೋಡ್, ಸೀರಿಯಲ್ ನಂಬರ್ ಆಫ್ ದ ಕ್ವಶನ್ ಬುಕ್ಲೆಟ್ ನಂಬರ್. 150ಗೆ ಕ್ವಶನ್ ಬುಕ್ಲೆಟ್ ಕೊಡ್ತಾರೆ, ಅದು ಕೊಟ್ಟ ಮೇಲೆ OMR ಅಲ್ಲಿ ಅದನ್ನ ಎಂಟ್ರಿ ಮಾಡಬೇಕು, ಕ್ವಶನ್ ಬುಕ್ಲೆಟ್ ಮೇಲೂ ಬರೀಬೇಕು. 11th ಒನ್ಗೆ ಬಂದ್ರೆ ಕ್ಯಾಂಡಿಡೇಟ್ ಶುಡ್ ಕೇರ್ಫುಲಿ ಎಂಟರ್ ದ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್, ಸೀರಿಯಲ್ ನಂಬರ್ ಅಂಡ್ ಆನ್ಸರ್ ಶೀಟ್ ನಂಬರ್ ಆನ್ ದ ನಾಮಿನಲ್ ರೋಲ್. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಬುಕ್ಲೆಟ್ ನಂಬರ್ ಬರೀಬೇಕು ಇಲ್ಲಿ, ಆಮೇಲೆ ಇಲ್ಲಿ ವರ್ಷನ್ ಕೋಡ್ ಬರೀಬೇಕು. ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಮೇನ್ ಥಿಂಗು ಶೇಡಿಂಗ್ ಇಂಪಾರ್ಟೆಂಟ್. ಯಾಕಂದ್ರೆ ಅದೇ ತಗೊಳೋದು ಮಿಷಿನ್. ಯಾವ ವರ್ಷನ್ ಕೋಡ್ ನೀವು ಶೇಡ್ ಮಾಡಿರ್ತೀರಾ ಅದು ತಗೊಂತಾರೆ, ಅದಕ್ಕೆ ಶೇಡಿಂಗ್ ಕರೆಕ್ಟ್ ಆಗಿ ಮಾಡಿ. ಫಸ್ಟ್ ಮೇನ್ ಥಿಂಗ್ ಶೇಡಿಂಗ್ ಕರೆಕ್ಟ್ ಆಗಿ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಯು ವಿಲ್ ಬಿ ಇನ್ ಎ ಡೀಪ್ ಪ್ರಾಬ್ಲಮ್. 12th ಒನ್, ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಅಲೌಡ್ ಟು ಲೀವ್ ದ ಎಕ್ಸಾಮಿನೇಷನ್ ಹಾಲ್ ಟಿಲ್ ಕಂಪ್ಲೀಷನ್ ಆಫ್ ದ ಎಕ್ಸಾಮ್ ಶೆಡ್ಯೂಲ್, ದಟ್ ಈಸ್ 5 PM. ಡಿಪ್ಲೊಮಾ ಎಕ್ಸಾಮ್ ಅಲ್ಲಿ ಕಾಮನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಅರ್ಧ ಗಂಟೆ ಆದ್ಮೇಲೆ ಬಿಟ್ಬಿಡ್ತಾರೆ, ಹೊರಟೋಗ್ತಾ ಇರ್ತಾರೆ, ಏನು ಬರ್ದಿಲ್ಲ ಅಂದ್ಬಿಟ್ಟು. 1 hour ಆದ್ಮೇಲೆ ಹೋಗ್ತಾರೆ, 1 ಗಂಟೆ ಆದ್ಮೇಲೆ ಹೋಗ್ತಾರೆ. ಬಟ್ ಇಲ್ಲಿ 140 ಎಂಟ್ರಿ ಆಗಿದ್ದೀರಾ ಅಂತಂದ್ರೆ 5 ಗಂಟೆವರೆಗೂ ನೀವು ಹೋಗಂಗಿಲ್ಲ. ಅದಕ್ಕೆ ನೀರ್ನ ಸ್ವಲ್ಪ ಕಡಿಮೆ ಕುಡೀರಿ, ಜಾಸ್ತಿ ಊಟ ಮಾಡಬೇಡಿ. ನನಗೆ ವಾಶ್ರೂಮ್ ಬರ್ತಾ ಇದೆ ಅದು ಇದು ಅಂತಂದ್ರೆ ಅಲ್ಲಿ ಯಾರು ಹೆಲ್ಪ್ ಮಾಡೋರಲ್ಲ, ಕಳ್ಸಲ್ಲ. ಅವ್ರು ಹೇಳೋದು ಒಂದೇನೆ, ನಾಟ್ ಪರ್ಮಿಟೆಡ್ ಅಂದ್ಬಿಟ್ಟು. 5 ಗಂಟೆವರೆಗೂ ಕುತ್ಕೊಬೇಕು. 5 ಗಂಟೆ ಬೆಲ್ ಆದ್ಮೇಲೂ ಕುತ್ಕೊಬೇಕು. 5 ಗಂಟೆ ಬೆಲ್ ಆದ್ಮೇಲೆ ಅವ್ರು OMR ಶೀಟ್ ನ ತಗೊಂಡು ಆಮೇಲೆ ಕಳಿಸ್ತಾರೆ. ಸೊ ಗಮನ ಇರಲಿ, ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಡಾಕ್ಯುಮೆಂಟ್ಸ್ ಬೇಕಾದ್ರೆ ಮೀನ್ಸ್ ಇನ್ಸ್ಟ್ರಕ್ಷನ್ಸ್, ಬೆಲ್ ಟೈಮಿಂಗ್ಸ್ ಬೇಕಾದ್ರೆ ಸರ್ಕ್ಯುಲರ್ ಅಲ್ಲಿ ಹಾಕ್ತಾರೆ, DCT 26 ಇದ್ರಲ್ಲಿ ಹಾಕ್ತಾರೆ, ನೋಡ್ಕೊಳ್ಳಿ ಅಂತ ಆಲ್ರೆಡಿ ಹೇಳಿದೀನಿ ನಿಮ್ಗೆ. ಕ್ಯಾಂಡಿಡೇಟ್ ಶುಡ್ ನಾಟ್ ಎಂಟರ್ ದ ಎಕ್ಸಾಮಿನೇಷನ್ ಹಾಲ್ ಬೈ ಕವರಿಂಗ್ ಇಯರ್ ಆರ್ ಮೌತ್ ಅಂಡ್ ಆಲ್ಸೋ ಶುಡ್ ನಾಟ್ ವೇರ್ ಎನಿ ಟೈಪ್ ಆಫ್ ಫೇಸ್ ಮಾಸ್ಕ್ as usage of Bluetooth has increased nowadays. ಸೊ ಏನು ವೇರ್ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಂಗೆ ಏನೋ ಉಸಿರಾಡಕ್ ತೊಂದರೆ ಇದೆ, ನನಗೆ ಜ್ವರ ಇದೆ ಅನ್ಬಿಟ್ಟು ಮಾಸ್ಕ್ ಎಲ್ಲ ಹಾಕೊಂಡು ಹೋಗಂಗಿಲ್ಲ, ದುಪ್ಪಟ ಸುತ್ಕೊಳಂಗಿಲ್ಲ, ಕಿವಿಗೇನು ಹಾಕೊಂಡಂಗಿಲ್ಲ, ಏನು ಹಾಕೊಳಂಗಿಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಕ್ಯಾಂಡಿಡೇಟ್ ಶುಡ್ ನಾಟ್ ವೇರ್ ಫುಲ್ ಸ್ಲೀವ್ ಶರ್ಟ್ ಆರ್ ಶುಡ್ ನಾಟ್ ವೇರ್ ಎನಿ ಆರ್ನಮೆಂಟ್ಸ್ ಎಕ್ಸೆಪ್ಟ್ ಮಂಗಲ್ಸೂತ್ರ ಅಂಡ್ ಅಪಿಯರ್ ಫಾರ್ ದ ಎಕ್ಸಾಮಿನೇಷನ್. ಸೊ ಗಂಡು ಮಕ್ಕಳಾದ್ರೆ ನೋಡಿ, ಈ ತರ ಹಾಫ್ ಶರ್ಟ್ ಹಾಕೊಂಡು ಹೋಗ್ಬೇಕು, ಟಿ ಶರ್ಟ್ ಹಾಕೊಂಡು ಹೋಗ್ಬೇಕು. ಮತ್ತೆ ಪ್ಯಾಂಟ್ಸ್ ಜೋಬ್ಸ್ ಇರೋದನ್ನ ಅವಾಯ್ಡ್ ಮಾಡಿ, ಪ್ಯಾಕೆಟ್ಸ್ ಇರೋದನ್ನ ಅವಾಯ್ಡ್ ಮಾಡಿ. ಹೆಣ್ಣು ಮಕ್ಕಳು ಫುಲ್ ಸ್ಲೀವ್ಸ್ ಹಾಕೊಳಂಗಿಲ್ಲ, ಹಾಫ್ ಕುರ್ತಾ ಹಾಕೊಬೇಕು. ಮಂಗಳಸೂತ್ರ ಒಂದು ಆರ್ನಮೆಂಟ್ಸ್ ಇದ್ ಮಾಡ್ಬೋದು, ಕೈಗೆ ಹಾಕೊಂಡಿರ್ತೀರಾ, ಉಂಗ್ರ ಹಾಕೊಂಡಿರ್ತೀರಾ, ಇವೆಲ್ಲ ಏನು ಮಾಡಂಗಿಲ್ಲ. ಕಿವಿಗೆ ಹಾಕೊಂಡಿರ್ತೀರಾ, ಏನು ಹಾಕೊಂಡು ಹೋಗ್ಬೇಡಿ, ಸುಮ್ಮನೆ ತೆಗಿಸ್ತಾರ ಟೈಮಲ್ಲಿ. ಅದಕ್ಕೆ ಅವೆಲ್ಲ ಬೇಡ ಅಂದ್ರೆ ಎಲ್ಲ ಬಿಚ್ಚಿಕ್ಬಿಟ್ಟು ನೆಮ್ಮದಿಯಾಗಿ ಗೌರಮ್ ಅಂತಾರ ಹೋಗಿ, ಗೌರಮ್ ಅಂದ್ರೆ ಬಿಚ್ಚೋಲೆ ಗೌರಮ್ ಅಂತಾರ. ಸೊ ಕ್ಲೀನ್ ಆಗಿ ಕೂತ್ಕೊಳ್ಳಿ, ಬರದಿ ಬನ್ನಿ. ಓಕೆ, ಮಂಗಳಸೂತ್ರ ಬಿಟ್ರೆ ಏನು ವೇರ್ ಮಾಡಕ್ ಆಪ್ಷನ್ ಇಲ್ಲ. ಅದಕ್ಕೆ ನಾನ್ ಸಜೆಸ್ಟ್ ಮಾಡೋದೇನು ಅಂದ್ರೆ, ಗಂಡು ಹುಡುಗರಿಗೆ ನೈಟ್ ಪ್ಯಾಂಟ್, ಒಂದು ಕಾಲರ್ಲೆಸ್ ಟಿ ಶರ್ಟ್ ಹಾಕೊಂಡು ಹೋಗ್ಬಿಡಿ, ನೆಮ್ಮದಿಯಾಗಿ ಬರದ್ ಬಿಡು ಬನ್ನಿ, ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಓಕೆ, ಅದ್ ಹೆಂಗ್ ಮಾಡ್ಕೊಂತೀರಾ ಅದು ನಿಮ್ ಬಿಟ್ಟಿದ್ದು, ನಿಮ್ ಇದಕ್ ಬಿಟ್ಟಿದೀನಿ. ಸೊ ಏನು ವೇರ್ ಮಾಡಂಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇದು ಏನೋ ಫುಲ್ ಇದು ಅಲ್ಲ, ಹಾಕೊಂಡು ಹೋಗ್ಬೇಕು, ಬೈಕಂಬಿಡಿ ನಾನು. ಆಮೇಲೆ ಕ್ಯಾಂಡಿಡೇಟ್ ಶುಡ್ ಫಾಲೋ ದ ಡ್ರೆಸ್ ಕೋಡ್ ಹಾಸ್ಟೆಲ್ ಇಂದ KA ವೆಬ್ಸೈಟ್. ಇಷ್ಟು ಇನ್ಸ್ಟ್ರಕ್ಷನ್ಸ್ ಹೇಳಿರೋದು. ಸೊ ಅದಕ್ಕೆ ವಾಚ್ ಇರಲ್ಲ, ಮತ್ತೆ ಆರ್ನಮೆಂಟ್ಸ್ ಇರಲ್ಲ, ಒಂದು ದಾರ ವೇರ್ ಮಾಡಂಗಿಲ್ಲ, ಜನವಾರ ಅವೆಲ್ಲ ನನಗೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಇದ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಯಾರ ಡೌಟ್ ಕೇಳಿದ್ರು, ಸರ್ KA ಎಲ್ಲ ಹಂಗ್ ಮಾಡಿದ್ರು, ಡಿಪ್ಲೊಮಾಗ್ ಮಾಡ್ತಾರೆ ಅಂದ್ರೆ, ಡಿಪ್ಲೊಮಾ ಯೂಶಲಿ ಹಂಗ್ ಮಾಡಕ್ ಹೋಗಲ್ಲ. ಸೊ ಯೂಶಲಿ ಅದೇನ್ ಇದ್ರೆ ಇರುತ್ತೆ. ಸೊ ಏನಿಲ್ಲ, ಒಂದು ನೈಟ್ ಪ್ಯಾಂಟ್ ವಿತೌಟ್ ಪ್ಯಾಕೆಟ್ಸ್ ಇದ್ರು ಓಕೆ, ಪ್ಯಾಕೆಟ್ ಅಲ್ಲಿ ಏನು ಇಡಬೇಡಿ. ಒಂದು ಪೆನ್ನು ಮತ್ತೆ ಒಂದು ಖರ್ಚು ಫ್ಯಾನ್ ಇಟ್ಕೊಳ್ಳಿ ಅಷ್ಟೇ. ಮತ್ತೆ ಒಂದು ಕಾಲರ್ಲೆಸ್ ಟಿ ಶರ್ಟ್ ಹಾಕೊಂಡು ಹೋಗಿ. ಹೆಣ್ಣು ಮಕ್ಕಳು ಆದಷ್ಟು ಅದನ್ನ ಮಾಡಿ, ಇಲ್ಲಾಂದ್ರೆ ಕುರ್ತಾ ಇರುತ್ತಲ್ಲ ವೇರ್ ಮಾಡ್ಕೊಂಡು ಹೋಗಿ. ಫುಲ್ ಸ್ಲೀವ್ ಬೇಡ, ಅವಾಯ್ಡ್ ಮಾಡಿ ಅಷ್ಟೇ, ಇನ್ನೇನು ಇಲ್ಲ. ದುಪ್ಪಟ ಎಲ್ಲ ಕ್ಯಾರಿ ಮಾಡಬೇಡಿ ಅಷ್ಟೇ. ಇಷ್ಟು ಓವರ್ ಆಲ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದೀನಿ. ಆಗಿಲ್ಲ, ಅರ್ಥ ಆಗಿದ್ರೆ ಮತ್ತೆ ಇನ್ನೊಂದ್ಸಲಿ ನೋಡಿ, ಯಾಕಂದ್ರೆ ಇವೆಲ್ಲ ಫಾಲೋ ಅಪ್ ಮಾಡಬೇಕು. ಇವೆಲ್ಲ ಯಾಕೆ ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಇದೀನಿ ಅಂದ್ರೆ, ಆ ಟೈಮಲ್ಲಿ ನಿಮ್ಗೆ ಟೆನ್ಷನ್ ಆಗ್ಬಾರ್ದು. ಟೆನ್ಷನ್ ಆದ್ರೆ ಇರೋದಿರೋದ್ರ ಮರ್ತೋಗ್ತೀರಾ. ದಟ್ಸ್ ದ ಮೇನ್ ಥಿಂಗ್. ಓಕೆ, ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ದ ಸರ್ಟನ್ ಕ್ವಶನ್ಸ್. ಏನೇನ್ ಹೇಳಿದ್ದೆ, ಪ್ರಿನ್ಸಿಪಲ್ ಸೈನ್ ಬೇಕಾ ಸರ್ ಅಡ್ಮಿಷನ್ ಟಿಕೆಟ್ಗೆ? ಪ್ರಿನ್ಸಿಪಲ್ ಸೈನ್ ಬೇಕಾ ಅಂತಂದ್ರೆ ನಾಟ್ ನೆಸೆಸರಿ, ನೋ, ಬೇಕಾಗಿಲ್ಲ. ಅಡ್ಮಿಷನ್ ಟಿಕೆಟ್ಗೆ ಎಲ್ಲೂ ಆಪ್ಷನ್ ಇಲ್ಲ. ಚೆಕ್ ಮಾಡಿದ್ರೆ ನೋಡಿ, ಹೇಳ್ತೀನಿ ನಿಮ್ಗೆ. ಇಲ್ಲಿ ಅಡ್ಮಿಷನ್ ಟಿಕೆಟ್ ಅಲ್ಲಿ ಎಲ್ಲೂ ಆಪ್ಷನ್ಸ್ ಇಲ್ಲ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ಕೊಟ್ಟಿಲ್ಲ ನಿಮ್ಗೆ ಪ್ರಿನ್ಸಿಪಲ್ ಸೈನ್ ಅಂದ್ಬಿಟ್ಟು. ಸೊ ಮಾಡ್ಸಂಗಿಲ್ಲ, ನಾಟ್ ನೆಸರಿ. ಬಟ್ ಅಪ್ಲಿಕೇಶನ್ಗೆ ಬೇಕು, ನಿಮ್ಗೆ ಅಪ್ಲಿಕೇಶನ್ಗೆ ಬೇಕಾಗುತ್ತೆ. ಸೊ ನಾಟ್ ನೆಸರಿ ಪ್ರಿನ್ಸಿಪಲ್ ಸೈನ್, ಏನು ಮಾಡೋದು ಬೇಕಾಗಿಲ್ಲ. ನೀಡ್ ಟು ಕ್ಯಾರಿ DCT ಅಪ್ಲಿಕೇಶನ್ ಪ್ರಿಂಟ್ ಔಟ್. ಇದು ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಾರೆ. ನಾಟ್ ನೆಸರಿ. ಬೈ ಸೇಫ್ ಅನ್ನ ಬೇಕಂದ್ರೆ ಬ್ಯಾಗ್ ಅಲ್ಲಿ ಇಟ್ಕೊಂಡ್ರಿ, ಏನೋ ಪ್ರಾಬ್ಲಮ್ ಆದ್ರೆ ಚೆಕ್ ಮಾಡಬಹುದು. ಬಟ್ ನಾಟ್ ನೆಸರಿ, ಯಾಕಂದ್ರೆ ಅಡ್ಮಿಷನ್ ಟಿಕೆಟ್ ಬಂದಿರುತ್ತೆ, ಅದು ಬಂದಿರೋದೇ ಅಪ್ಲಿಕೇಶನ್ ಹಾಕಿರೋದಕ್ಕೆ. ಬಟ್ ಬೇಕಾಗಿಲ್ಲ. ಬಟ್ ಡೌಟ್ ಇರೋದು ಹೇಳ್ತಾ ಇದ್ದೀನಿ. ಪೆನ್ಸಿಲ್ ಅಲೌಡ್ ಇದೆಯಾ ಅಂತ ಆಲ್ರೆಡಿ ಹೇಳಿದೀನಿ ನಿಮ್ಗೆ, ತಗೊಂಡೋಗಿರಿ, ಅಲೋ ಮಾಡಿದ್ರೆ ಬರೀರಿ, ಇಲ್ಲಾಂದ್ರೆ ಬೇಕಾಗಿಲ್ಲ. ಸೊ ರಿಮೈನಿಂಗ್ ಸರ್ಟನ್ ಪಾಯಿಂಟ್ಸ್ ಅಂತಂದ್ರೆ, ಡಿಸಿಪ್ಲಿನರಿ ಆಕ್ಷನ್ ತಗೊಂತಾರೆ. ಏನು ಅಂತಂದ್ರೆ ಸರ್ಟನ್ ಕಂಡಕ್ಟ್ಸ್ ರೂಲ್ಸ್ ಕೊಟ್ಟಿದ್ದಾರೆ. ಬ್ರೀಚ್ ಆಫ್ ಸೈಲೆನ್ಸ್ ಅಂದ್ರೆ ಸೈಲೆಂಟ್ ಆಗಿ ಕೂತ್ಕೊಳ್ಳಲ್ಲ,
ಎಗರಾಡೋದು, ಮಾತಾಡೋದು, ಅದು ಇದು ಗುಸು ಅನ್ನೋದು, ಮುಂದೆ ಅವ್ರ ಹತ್ರ ಮಾತಾಡೋದು, ಇವೆಲ್ಲ ಮಾಡಿದ್ರೆ ಓಡಿಸ್ಬಿಡ್ತಾರೆ. ಯೂಸ್ ಆಫ್ ಬುಕ್ಸ್, ನೋಟ್ಸ್, ಮ್ಯಾನ್ಸ್ಕ್ರಿಪ್ಟ್ ಎಕ್ಸೆಟ್ರಾ ಪರ್ಟೈನಿಂಗ್ ಟು ದ ಸಬ್ಜೆಕ್ಟ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಸೊ ಏನು ಮಾಡಂಗಿಲ್ಲ, ಅವೆಲ್ಲ ತಗೊಂಡ್ ಹೋಗಂಗಿಲ್ಲ. ಅದಕ್ಕೆ ಹೇಳೋದು ಖಾಲಿ ಪೇಪರ್ ತರ ಹೋಗ್ಬೇಕು, ತಲೆಲ್ಲ ತುಂಬಿಸ್ಕೊಂಡು ಖಾಲಿ ಪೇಪರ್ ತರ ಕೈಯಲ್ಲಿ 2 ಪೆನ್ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ಅಡ್ಮಿಟ್ ಕಾರ್ಡ್ ಇಟ್ಕೊಂಡು ಹೋಗ್ಬೇಕು, ಒಂದು ಐಡೆಂಟಿ ಕಾರ್ಡು, ಅಡ್ಮಿಟ್ ಕಾರ್ಡು, ಕೈಯಲ್ಲಿ 2 ಪೆನ್ ಅಷ್ಟೇ ಬೇಕಾಗಿರೋದು. ಟಾಕಿಂಗ್ ಆರ್ ಸಿಗ್ನಲಿಂಗ್ ಟು ಅದರ್ ಕ್ಯಾಂಡಿಡೇಟ್ಸ್, ಇದು ಕಾಮನ್ ಆಗಿ ಮಾಡ್ತಾರೆ ಹುಡುಗರು, ಯಾಕಂದ್ರೆ ಡಿಪ್ಲೊಮಾ ಎಕ್ಸಾಮ್ ಅಭ್ಯಾಸ ಆಗಿರುತ್ತೆ. ಓಕೆ, ಏ ಮಗ 4ಕ್ಕೆ ಎಷ್ಟು, 2ಕ್ಕೆ ಎಷ್ಟು, ಯಾಕಂದ್ರೆ ಸೇಮ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಫ್ರೆಂಡ್ಸ್ ಎಲ್ಲ ಒಂದೇ ಕಡೆ ಬಿದ್ದಿರ್ತಾರೆ ಬೈ ಚಾನ್ಸ್, ಮಗ 4ಕ್ಕೆ ಎಷ್ಟು, ಅವೆಲ್ಲ ಕೇಳ್ತಾರೆ. ಅವೆಲ್ಲ ಮಾಡಕ್ ಹೋಗ್ಬೇಡಿ, ಅದು ನಿಮ್ ಕಾಲೇಜೆಲ್ಲ ಓಡಿಸ್ಬಿಡ್ತಾರೆ. ಹುಷಾರಾಗಿರಿ, ಏನು ಮಾಡಲ್ಲ ಅವರು. ಒಂದ್ಸಲಿ ವಾರ್ನ್ ಮಾಡ್ತಾರೆ, ಕೇಳಲಿಲ್ವಾ ಕಿತ್ಕೊಂತಾರೆ, ಕಳಿಸ್ತಾ ಇರ್ತಾರೆ. ಹುಷಾರಾಗಿರಿ. ಕ್ಯಾಂಡಿಡೇಟ್ಸ್ ಕಾಪಿಂಗ್ ಫ್ರಮ್ ದ ಆನ್ಸರ್ ಬುಕ್ಸ್ ಆಫ್ ದ ಅದರ್ ಕ್ಯಾಂಡಿಡೇಟ್ಸ್ ಆರ್ ಫ್ರಮ್ ಅದರ್ ಸೋರ್ಸಸ್, ಇದನ್ನ ಹೇಳಿದ್ದು. ಇವೆಲ್ಲ ಮಾಡಕ್ ಹೋಗ್ಬೇಡಿ. ಸೆಂಡಿಂಗ್ ಆಫ್ OM ಆನ್ಸರ್ ಶೀಟ್ಸ್, ಇದು ಸ್ವಲ್ಪ ಮಾಡಿರ್ತೀರಾ, ಅವೆಲ್ಲ ಅವಾಯ್ಡ್ ಮಾಡಿ, ಬೇಡ. ಆಮೇಲೆ ಬರೋದಾದ್ರೆ ಇಂಪರ್ಸನೇಷನ್, ನಿಮ್ ಬದಲು ಇನ್ನೊಬ್ರು ಕಳ್ಸೋದು ಚಾನ್ಸ್ ಇಲ್ಲ, ಅವೆಲ್ಲ ಆಗೋದೇ ಇಲ್ಲ. ಯಾಕಂದ್ರೆ ಫೋಟೋ, ಆಧಾರ್ ಕಾರ್ಡ್ ಫೋಟೋ ಬಂದಿರುತ್ತೆ, ಸೊ ಚಾನ್ಸ್ ಆಗಲ್ಲ, ಅವೆಲ್ಲ ಮಾಡಕ್ ಹೋಗ್ಬೇಡಿ. ಟಿಯರಿಂಗ್ ಆಫ್ OMR ಆನ್ಸರ್ ಶೀಟ್ ಆರ್ ಎನಿ ಅದರ್ ಎಕ್ಸಾಮಿನೇಷನ್ ಮಿಸ್ಕಂಡಕ್ಟ್, ಇದನ್ನ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಇದೊಂದು ಅರ್ಥ ಮಾಡ್ಕೊಳ್ಳಿ. ಸೊ ಮೇನ್ ನೀವು ಇಲ್ಲಿ ಮಾಡ್ಬೇಕಾಗಿರೋದು ನಿಮ್ಗೆ ಇಲ್ಲಿ, ಸೊ ಮೇನ್ ಯಾವ ತರ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಮೇನ್ ಫಾಲೋ ಮಾಡ್ಬೇಕಾಗಿರೋದು 4 ವರ್ಷನ್ಸ್ ಕೊಡ್ತಾನೆ. A1, B1, C1, D1, 4 ವರ್ಷನ್ಸ್ ಕೊಡ್ತಾನೆ ನಿಮ್ಗೆ ಇಲ್ಲಿ. ಸೊ 4 ವರ್ಷನ್ ಕೊಡ್ತಾನೆ, A1, B1, C1, D1 ಅನ್ಬಿಟ್ಟು. ಆಮೇಲೆ ಸರ್ಕಲಿಂಗ್ ಮೈನ್, ಇಲ್ಲಿ 1 2 3 4 ಇರುತ್ತೋ, ABCD ಇರುತ್ತೋ, ಅದ್ರಲ್ಲಿ ಮೊಹಮೆ ಆಗ್ಬಿಟ್ಟಿದ್ದು. ಸೊ ಇದನ್ನ ಫುಲ್ ಶೇಡಿಂಗ್ ಈ ತರ ಮಾಡಿ. ಓಕೆ, ಎಲ್ಲೂ ಈಚೆ ಹೋಗ್ದಂಗೆ ನೋಡಿ. ಶೇಡಿಂಗು ಟೈಮ್ ತಗೊಳುತ್ತೆ ನಿಮ್ಗೆ ಇಲ್ಲಿ ನೋಡಿ, ಇಷ್ಟು ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂತಾ ಇದೆ. ಆದಷ್ಟು ಈ ಬ್ಲಾಂಕ್ ಸ್ಪೇಸ್ ನ ಇವೆಲ್ಲ ಅವಾಯ್ಡ್ ಮಾಡಿ. ಸೊ ದಿಸ್ ಈಸ್ ಕರೆಕ್ಟ್. ಆಮೇಲೆ ಹಿಂಗ್ ಮಾಡ್ಬಿಡೋದು, ಬಿಟ್ಬಿಡೋದು, ದಿಸ್ ಈಸ್ ರಾಂಗ್. ಎಲ್ಲ ಒಂದು ರೈಟ್ ಅಂತ ಹಾಕೋದು, ದಿಸ್ ಈಸ್ ರಾಂಗ್. ಆಮೇಲೆ ಇಂಟು ಮಾರ್ಕ್ ಮಾಡೋದು, ದಿಸ್ ಈಸ್ ಆಲ್ಸೋ ರಾಂಗ್, ಇಟ್ ಈಸ್ ಕರೆಕ್ಟ್. ಈ ತರ ಮಾಡ್ಬೇಕು ನೀವು ಇಲ್ಲಿ, ಗಮನ ಇರ್ಲಿ. ಆಮೇಲೆ ನಿಮ್ಗೆ ವರ್ಷನ್ಸ್ ಬಂದು 4 ವರ್ಷನ್ ಬರುತ್ತೆ. ಅದ್ರಲ್ಲಿ ಪ್ಯಾಟರ್ನ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ, ಎಲ್ಲ ಇದೇ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ ಇಲ್ಲಿ. ಸೊ ಇವೆಲ್ಲ ಗಮನ ಇಟ್ಕೊಂಡು ಮಾಡಿ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ನಿಮ್ಗೆ ಕೌನ್ಸಿಲಿಂಗ್, ಆಪ್ಷನ್ ಎಂಟ್ರಿ ಗೈಡೆನ್ಸ್ ನನ್ನ ಕಡೆ ಸಿಗುತ್ತೆ. ಸೊ ಏನ್ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಫ್ರೀ ಗೈಡೆನ್ಸ್ ಇಲ್ಲೆಲ್ಲ ಇರುತ್ತೆ. ಅಷ್ಟೊಂದು ರಿಪ್ಲೈ ಮಾಡ್ತೀನಿ. ಬಟ್ ಪರ್ಸನಲ್ ಗೈಡೆನ್ಸ್ ಏನಾದ್ರೆ ನಿಮ್ಗೆ ಈ ತರ ಒಂದು PDF ನ ಪ್ರೊವೈಡ್ ಮಾಡ್ತೀನಿ. ಅದು ನಿಮ್ಗೆ ಏನು ಅಂತಂದ್ರೆ, ರ್ಯಾಂಕಿಂಗ್ ಬಂದಾದ್ಮೇಲೆ ನೀವು ಕೇಳೋ ಪ್ಲೇಸ್ ಅಲ್ಲಿ, ನೀವು ಕೇಳೋ ಬ್ರಾಂಚಸ್ಗೆ, ನಿಮ್ಮ ಕ್ಯಾಟಗರಿಗೆ ಯಾವ ಕಾಲೇಜ್ ಬರುತ್ತೆ ಒಂದು ವ್ಯೂ ಕೊಡ್ತೀನಿ. ಚಾರ್ಜಸ್ ಇರುತ್ತೆ. ಇಲ್ಲ ಪರ್ಸನಲ್ ಗೈಡೆನ್ಸ್ ಏನಾದ್ರೆ ಕಂಪ್ಲೀಟ್ ಸಪೋರ್ಟ್ ನನ್ನ ಕಡೆ ಇರುತ್ತೆ. ನಂಬರ್ ಸೇವ್ ಆಗುತ್ತೆ. ಎನಿ ಟೈಮ್ ನಿಮ್ಗೆ ಡೌಟ್ ಇದ್ರು ನನ್ನ ಕಡೆಯಿಂದ ರಿಪ್ಲೈ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ, ಬೇಕಾದ್ರೆ ಕೇಳಿ ನೋಡಿ ಯಾವ ತರ ಸರ್ವಿಸ್ ಕೊಡ್ತೀವಿ ನಾವು ಇಂಡಿಯಾ ಅಕಾಡೆಮಿಯಿಂದ. ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ನಾವು ಯೂಟ್ಯೂಬ್ ರೆಫರ್ ಮಾಡಿದಲ್ಲ, ಏನ್ ಹೇಳಲ್ಲ. ನಿಮ್ಗೆ ಏನೇ ಡೌಟ್ ಇದ್ರು ಇನ್ಸ್ಟೆಂಟ್ ರಿಪ್ಲೈ ಇರುತ್ತೆ. ಯಾರಿಗೆ ಅಂತಂದ್ರೆ ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆದವರಿಗೆ, ನಂಬರ್ ಸೇವ್ ಅವ್ರು ಮಾತ್ರ, ಬೇರೆಯವ್ರು ಕೊಡಲ್ಲ. ಟೈಮ್ ಇದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಓಕೆ, ಯೂಶಲಿ ಮಾಡಲ್ಲ. ಸೊ PDF ಬೇಕು ಅಂದ್ರೆ ಅದು ಚಾರ್ಜಸ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಮತ್ತೆ ಹೇಳ್ತಾ ಇದೀನಿ, ಇಂಟ್ರೆಸ್ಟ್ ಇರೋರು, ಸರ್ ನೀವು ಹಂಗ್ ಮಾಡ್ತೀರಾ ಹಿಂಗ್ ಮಾಡ್ತೀರಾ, ನನಗೆ ಏನು ಬೇಕಾಗಿಲ್ಲಪ್ಪ, ನಿನಗೆ ಬೇಕಾ ಬಾ, ಇಲ್ಲಾಂದ್ರೆ ನಾಟ್ ನೆಸರಿ, ನಾನು ಯಾರಿಗೂ ಕೇಳಲ್ಲ. ನಾನೊಂದು ವ್ಯೂ ಕೊಡ್ತಾ ಇದ್ದೀನಿ, ಇದರಿಂದ ಒಂದು ವ್ಯೂ ಸಿಗುತ್ತೆ ನಿನ್ನ ರ್ಯಾಂಕಿಂಗ್ಗೆ ಯಾವ್ಯಾವ ಕಾಲೇಜ್ ಬರುತ್ತೆ ಅಂತ. ಸುಮಾರು ಮಾತುಗಳಾಗತ್ತೆ, ಇವೆಲ್ಲ ಮುಂದೆ ನೋಡ್ತೀರಾ, ಗೊತ್ತಾಗುತ್ತೆ. ಸೊ ಅದು ನಿಮ್ಗೆ ಬಿಟ್ಟಿದ್ದೀನಿ, ನಾ ಏನು ಮಾಡಕ್ ಹೋಗಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಮ್, ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಮೀ. ಪರ್ಸನಲ್ ಗೈಡೆನ್ಸ್ ಅಷ್ಟೇನೆ. ಸೊ ಇಷ್ಟು ತಲೆಲಿರ್ಲಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನನ್ನ ಇಂಟೆನ್ಷನ್ ಏನು ಅಂದ್ರೆ, ಹುಡುಗರಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗ್ಲಿ, ಗೊತ್ತಾಗ್ಲಿ. ಇವೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಜನ ಸ್ಟಾರ್ಟ್ ಮಾಡಿದ್ದಾರೆ, ಇವೆಲ್ಲ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಫಸ್ಟ್ ಇಂದ ನೋಡಿ. ಸೊ ವರ್ಷನ್ಸ್ ಬಗ್ಗೆ, OMR ಆನ್ಸರಿಂಗ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಎಲ್ಲ ಇಲ್ಲೇ ಕವರ್ ಮಾಡೋದು ಬೇಡ. ಆಲ್ರೆಡಿ ಮಾಡಿದೀನಿ, ಸುಮಾರು ಜನ ನೋಡ್ತಾ ಇದ್ದೀರಾ, ಬೇಕಾದ್ರೆ ನೋಡಿ, ಅದರಲ್ಲೂ ಇನ್ಫಾರ್ಮೇಶನ್ ಇರುತ್ತೆ. ಇನ್ನು ಸ್ವಲ್ಪ ಅಪ್ಗ್ರೇಡ್ ಆಗಿ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ. ಸೊ ದಿಸ್ ಇಸ್ ದ ಡೀಟೇಲ್ಡ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಇಂಡಿಯಾ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡೋದು ಮರಿಬೇಡಿ. ಏನ್ ನೋಡ್ತೀರಾ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ನನಗೂ ಮೋಟಿವೇಶನ್ ಸಿಗುತ್ತೆ. ಓಕೆ, ನಿಮ್ಮ ಲೈಕ್ಸ್ ನಮಗೆ ಮೋಟಿವೇಶನ್, ನಿಮ್ಮ ವ್ಯೂಸ್ ನನಗೆ ಮೋಟಿವೇಶನ್. ಇನ್ನ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಕೀಪ್ ವಾಚಿಂಗ್. ಆಪ್ಷನ್ ಎಂಟ್ರಿಗೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬೋದು ಪರ್ಸನಲ್ ಗೈಡೆನ್ಸ್ಗೆ. ಓಕೆ, ಇಸ್ ದ ಅಪ್ಡೇಟ್. ಕಾಂಟ್ಯಾಕ್ಟ್ ಮಾಡಿ ನಂಬರ್ಗೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಯು ಕ್ಯಾನ್ ಜಾಯ್ನ್. ಓಕೆ, ವಿಡಿಯೋ ಅರ್ಥ ಆಗಿದ್ರೆ ಮತ್ತೆ ಫಸ್ಟ್ ಇಂದ ಡೀಟೇಲ್ ಆಗಿ ನೋಡಿ. ಥ್ಯಾಂಕ್ ಯು. ಆಮೇಲೆ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ವರ್ಷದ ಎಫರ್ಟ್ ಆಗ್ತಾ ಇದ್ದೀರಾ, ಕನ್ಫರ್ಮ್ ಆಗಿ ಕುತ್ಕೊಂಡು ಓದಿ. ಓಕೆ, ವೇಸ್ಟ್ ಮಾಡಬೇಡಿ. ಟೂ ಡೇಸ್ ಇದೆ, ಶನಿವಾರ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನೀವು ಜಸ್ಟ್ ರಿವಿಷನ್ ಮಾಡ್ಬೇಕಾಗತ್ತೆ. ಸೊ ಗಮನ ಇರಲಿ, ಓದಿ, ಒಳ್ಳೆ ರ್ಯಾಂಕಿಂಗ್ ಬರಲಿ. ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು.